ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 950 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 3 ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಯು ಯಾವ ಬರಪೀಡಿತ ಜಿಲ್ಲೆಗಳಿಗೆ ನೀರು ಪೂರೈಸುವ ಉದ್ದೇಶ ಹೊಂದಿದೆ? ದ ಬೇಡ್ತಿ ವರದಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಈಸ್ ಇಂಟೆಂಡೆಡ್ ಟು ಸಪ್ಲೈ ವಾಟರ್ ಟು ವಿಚ್ ಡ್ರಾಟ್ ಪ್ರೋನ್ ಡಿಸ್ಟ್ರಿಕ್ಟ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಯೋಜನೆಯನ್ನ ಬೇಡ್ತಿ ವರದಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಆಗಿರುತ್ತೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯನ್ನ ನಾವು ಕಂಪ್ಲೀಟ್ ಮಾಡಿದ್ದೆ ಆದಲ್ಲಿ ಯಾವ ಬರಪೀಡಿತ ಜಿಲ್ಲೆಗಳಿಗೆ ನೀರನ್ನ ಒದಗಿಸಬಹುದಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗದಗ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕುಡಿಯುವ ನೀರು ಅಥವಾ ನೀರನ್ನು ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆಕ್ಚುಲಿ ಈ ಬೇಡ್ತಿ ವರದಾ ರಿವರ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಬಹಳ ಹಿಂದೆ ಕಾನ್ಸೆಪ್ಚುಯಲೈಸ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇದೇನು ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರೋದಿಲ್ಲ. ಬಟ್ ಮತ್ತೆ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಈಗ ಈ ಒಂದು ಪ್ರಾಜೆಕ್ಟ್ ಅನ್ನ ರಿವೈಸ್ ಮಾಡಿರ್ತಾರೆ, ಅಂದ್ರೆ ಪರಿಷ್ಕರಣೆ ಮಾಡಿರ್ತಾರೆ. ಯಾವಾಗ ಈ ಪ್ರಾಜೆಕ್ಟ್ ಅನ್ನ ರಿವೈಸ್ ಮಾಡಿರ್ತಾರೆ, ಸೊ ಈ ಒಂದು ರಿವಿಷನ್ ನ ಪ್ರಕಾರ ಈ ಪ್ರಾಜೆಕ್ಟ್ ಅನ್ನ ನಾವು ಕಂಪ್ಲೀಟ್ ಮಾಡಬೇಕಾಗಿದ್ರೆ 1,000 ಎಕರೆಗಳಷ್ಟು ಫಾರೆಸ್ಟ್ ಅಥವಾ ಅರಣ್ಯವನ್ನ ನಾವು ಕಳೆದುಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನ ಸಂಪೂರ್ಣ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸೊ ಈ ಮ್ಯಾಪ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ಈ ಬಾರ್ಡರ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಗೋವಾಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾರ್ಡರ್ ಆಗಿರುತ್ತೆ. ಸೊ ಮಿಕ್ಕಿದ ಈ ಕಡೆ ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯವಾಗಿರುತ್ತೆ. ಸೊ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿರುತ್ತೆ ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು, ಪಶ್ಚಿಮಕ್ಕೆ ಹರಿದು ಅದು ಅರೇಬಿಯನ್ ಸೀಗೆ ಎಂಟಿ ಆಗ್ತಕ್ಕಂಥ ನದಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಇದಾಗಿರುತ್ತೆ. ಹಾಗಿದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಐ ಕ್ಯಾನ್ ಹ್ಯಾವ್ ದಿಸ್ ಕಾಳಿ ನದಿಯನ್ನ ನಾವಿಲ್ಲಿ ನೋಡಬಹುದು. ಇದು ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ. ಸೊ ಅದರ ಕೆಳಗಡೆ ಬರ್ತಕ್ಕಂಥ ಇನ್ನೊಂದು ನದಿಯನ್ನ ನಾವು ಬೇಡ್ತಿ ನದಿ ಅಂತ ಹೇಳ್ತೇವೆ. ನೋಡಿ, ಇದು ಕೂಡ ವೆಸ್ಟ್ ಫ್ಲೋಯಿಂಗ್ ಆಗಿರುತ್ತೆ. ಸೊ ಈ ಒಂದು ನದಿ ವೆಸ್ಟ್ ಫ್ಲೋಯಿಂಗ್ ಅಂದ್ರೆ ಪಶ್ಚಿಮಕ್ಕೆ ಹರಿದು ಅರೇಬಿಯನ್ ಸೀಗೆ ಎಂಟಿ ಆಗುತ್ತೆ. ಸೊ ಅರೇಬಿಯನ್ ಸೀಗೆ ಎಂಟಿ ಆಗೋದಕ್ಕಿಂತ ಮುಂಚೆ ಈ ನೀರನ್ನ ನಾವು ಬಳಸಿಕೊಳ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಬೇಡ್ತಿಯ ಕೆಳಗಡೆ ನಾವು ಅಘನಾಶಿನಿ ನದಿಯನ್ನ ನೋಡಬಹುದು. ಇದು ಕೂಡ ವೆಸ್ಟ್ ಫ್ಲೋಯಿಂಗ್ ಆಗಿರುತ್ತೆ. ಈವನ್ ಅದ್ರ ಕೆಳಗೆ ನಾವು ಶರಾವತಿ ನದಿಯನ್ನ ನೋಡಬಹುದಾಗಿರುತ್ತೆ. ಇದು ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ. ಸೊ ಈಗ ಸುದ್ದಿಯಲ್ಲಿರ್ತಕ್ಕಂಥ ನದಿ ಬೇಡ್ತಿ ನದಿ ಆಗಿರುತ್ತೆ. ಈ ಒಂದು ಬೇಡ್ತಿ ನದಿಯನ್ನ ಇಲ್ಲಿ ವರದಾ ನದಿಯನ್ನ ನೀವು ನೋಡ್ಬೋದು. ಇದು ಈಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ. ಬೇಡ್ತಿ ನದಿಯನ್ನ ವರದಾಗೆ ಕನೆಕ್ಟ್ ಮಾಡ್ತಾರೆ. ಈ ವರದಾ ಏನಿದೆ ಇದು ಮತ್ತೆ ತುಂಗಭದ್ರಾಗೆ ಜಾಯಿನ್ ಆಗುತ್ತೆ. ತುಂಗಭದ್ರಾಗೆ ವರದಾ ನದಿ ಅಂತಕ್ಕಂಥದ್ದು ಟ್ರಿಬ್ಯೂಟರಿ ಅಥವಾ ಉಪನದಿ ಆಗಿರುತ್ತೆ. ಈ ತುಂಗಭದ್ರಾ ಇನ್ನು ಮುಂದೆ ಹೋಗಿ ಅದು ಕೃಷ್ಣಾ ನದಿಯನ್ನ ಸೇರ್ಕೊಳ್ಳುತ್ತೆ. ಕೃಷ್ಣಾ ನದಿ ಮತ್ತೆ ಈಸ್ಟ್ ಫ್ಲೋಯಿಂಗ್ ಪೂರ್ವಕ್ಕೆ ಹರಿತಕ್ಕಂಥ ನದಿ ಆಗಿರುತ್ತೆ. ಅದು ಅಲ್ಟಿಮೇಟ್ಲಿ ಬೇ ಆಫ್ ಬೆಂಗಾಲ್ಗೆ ಎಂಟಿ ಆಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಈ ಒಂದು ಪ್ರಾಜೆಕ್ಟ್ ನ ಓವರ್ ಆಲ್ ಬರ್ಡ್ ವ್ಯೂ ಆಗಿರುತ್ತೆ. ಈ ಬೇಡ್ತಿ ನದಿಯನ್ನ ವರದಾಗೆ ಕನೆಕ್ಟ್ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥ ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿಯನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕಾನ್ಸೆಪ್ಚುಯಲೈಸೇಷನ್ ಅಥವಾ ಪರಿಕಲ್ಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 1992, 1992ರಲ್ಲಿ ಇದನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ನಾನು ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ಬೇಡ್ತಿ ರಿವರ್ ಏನಿರುತ್ತೆ ಇದು ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ. ಇದು ಅರೇಬಿಯನ್ ಸೀಗೆ ಎಂಟಿ ಆಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಈ ಒಂದು ರಿವರ್ ಅನ್ನ ವರದಾ ರಿವರ್ಗೆ ಕನೆಕ್ಟ್ ಮಾಡ್ತಾರೆ. ಈ ವರದಾ ರಿವರ್ ಅಂತಕ್ಕಂಥದ್ದು ತುಂಗಭದ್ರಾ ನದಿಯ ಒಂದು ಟ್ರಿಬ್ಯೂಟರಿ ಅಥವಾ ಉಪನದಿ ಆಗಿರುತ್ತೆ. ತುಂಗಭದ್ರಾ ಅಲ್ಟಿಮೇಟ್ಲಿ ಬಂದು ಕೃಷ್ಣಾ ರಿವರ್ಗೆ ಕನೆಕ್ಟ್ ಆಗುತ್ತೆ. ಕೃಷ್ಣಾ ರಿವರ್ ಈಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ. ಇದು ಅಲ್ಟಿಮೇಟ್ಲಿ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಗೆ ಎಂಟಿ ಆಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಈ ಒಂದು ಪ್ರಾಜೆಕ್ಟ್ ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೆ ಆದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಗದಗ್, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಕಂಪ್ಲೀಟ್ ಮಾಡಬೇಕಾಗಿದ್ರೆ 2 ಅಣೆಕಟ್ಟುಗಳನ್ನ 2 ಡ್ಯಾಮ್ಸ್ ಅನ್ನ ನಾವು ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಮೊದಲನೇ ಡ್ಯಾಮ್ ಅನ್ನ ಗದಗ್ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರಪೋಸ್ ಮಾಡಿರ್ತಾರೆ. ಆ ಮೊದಲನೇ ಡ್ಯಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ
ಹಿರೇವದತ್ತಿ ಡ್ಯಾಮ್ ಅಂತ ಹೇಳ್ತೇವೆ. ಹಿರೇವದತ್ತಿ ಡ್ಯಾಮ್ ಅನ್ನ ಗದಗ ಜಿಲ್ಲೆಯ ಬಳಿ ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಎರಡನೇದನ್ನ ಉತ್ತರ ಕನ್ನಡದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಸೊ ಅದನ್ನ ನಾವು ಪಟ್ಟಣಹಳ್ಳ ಡ್ಯಾಮ್ ಅಂತ ಹೇಳ್ತೇವೆ. ಸೊ ಅದನ್ನ ಸಿರಸಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಪಟ್ಟಣಹಳ್ಳ ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗಾಗಿ ನಾವು 2 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ನಾವು ವಾಟರ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಅಂದ್ರೆ ಈ ಒಂದು ಅಣೆಕಟ್ಟುಗಳ ಮುಖಾಂತರ ನೀರನ್ನ ವರ್ಗಾವಣೆ ಮಾಡ್ತಕ್ಕಂಥ ವಿಧಾನ ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ, ವಾಟರ್ ಫ್ರಮ್ ಪಟ್ಟಣಹಳ್ಳ ಅಂಡ್ ಶಾಲ್ಮಲಾ ಹಳ್ಳ ಟ್ರಿಬ್ಯೂಟರೀಸ್ ಅಂದ್ರೆ ಪಟ್ಟಣಹಳ್ಳ ಮತ್ತೆ ಶಾಲ್ಮಲಾ ಹಳ್ಳ ಉಪನದಿಗಳ ನೀರನ್ನ ಡೈವರ್ಟೆಡ್ ಥ್ರೂ ಟನಲ್ಸ್ ಅಂಡ್ ಕೆನಾಲ್ಸ್ ಟು ವರ್ಧಾ ರಿವರ್. ಅಂದ್ರೆ ಪಟ್ಟಣಹಳ್ಳ ಮತ್ತೆ ಶಾಲ್ಮಲಾ ಹಳ್ಳ ಉಪನದಿಗಳಿಂದ ನೀರನ್ನ ಕೊಳವೆಗಳ ಮುಖಾಂತರ ಮತ್ತೆ ಕಾಲುವೆಗಳ ಮುಖಾಂತರ, ಕೊಳವೆಗಳು ಅಂದ್ರೆ ಪೈಪ್ಗಳ ಮುಖಾಂತರ ಮತ್ತೆ ಕಾಲುವೆಗಳ ಮುಖಾಂತರ ವರದಾ ನದಿಗೆ ತಿರುಗಿಸ್ತಕ್ಕಂಥದ ಒಂದು ಆಧಾರದ ಮೇಲೆ ಈ ಒಂದು ನೀರನ್ನ ಡೈವರ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದಕ್ಕೆ ಈ ಒಂದು ನೀರನ್ನ ಲಿಫ್ಟ್ ಮಾಡಲಿಕ್ಕೆ 61 ಮೆಗಾವ್ಯಾಟ್ಸ್ ಆಫ್ ಪವರ್ ಬೇಕಾಗಿರುತ್ತೆ. ಅಂದ್ರೆ ಆ ನೀರನ್ನ ನಾವು ಲಿಫ್ಟ್ ಮಾಡಲಿಕ್ಕೆ 61 ಮೆಗಾವ್ಯಾಟ್ ವಿದ್ಯುತ್ ಅಲ್ಲಿ ನಾವು ಖರ್ಚು ಮಾಡಬೇಕಾಗಿರುತ್ತೆ. ಸೊ ಇರಿಗೇಷನ್ ಗೋಲ್ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನಿಂದ ನೀರಾವರಿ ಒದಗಿಸ್ತಕ್ಕಂಥ ಒಂದು ಗುರಿ ಎಷ್ಟಿರುತ್ತೆ ಅಂದ್ರೆ 60,200 ಹೆಕ್ಟರ್ಸ್ ಆಫ್ ರಾಯಚೂರು ಡಿಸ್ಟ್ರಿಕ್ಟ್. ಸೊ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ 60,200 ಹೆಕ್ಟೇರ್ಗಳಿಗೆ ನೀರನ್ನ ಒದಗಿಸ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಬಟ್ ಪ್ರಾಬ್ಲಮ್ ಇಸ್ 787 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ವಿಲ್ ಬಿ ಸಬ್ಮರ್ಜ್ಡ್. 787 ಹೆಕ್ಟೇರ್ಗಳಷ್ಟು ಅರಣ್ಯ ಮುಳುಗಡೆಯಾಗಲಿದೆ. 130 ಹೆಕ್ಟೇರ್ಸ್ ಆಫ್ ಕಲ್ಟಿವಬಲ್ ಲ್ಯಾಂಡ್ ಕೂಡ ಇಲ್ಲಿ ಸಬ್ಮರ್ಜ್ ಆಗುತ್ತೆ. ಅಂದ್ರೆ 130 ಹೆಕ್ಟೇರ್ಗಳಷ್ಟು ಕೃಷಿ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಮುಳುಗು ಹೋಗುತ್ತೆ. 787 ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶ ಕೂಡ ಈ ಒಂದು ಪ್ರಾಜೆಕ್ಟ್ ನಿಂದ ಸಬ್ಮರ್ಜ್ ಆಗ್ತಕ್ಕಂಥದ್ದು ಒಂದು ಎನ್ವೈರನ್ಮೆಂಟಲ್ ಥ್ರೆಟ್ ಆಗಿರುತ್ತೆ. ನಾವು ಇಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಅಂದ್ರೆ ಈ ಒಂದು ಯೋಜನೆಯಿಂದ ನಾವು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥ ಜೀವ ವೈವಿಧ್ಯತೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಬೇಡ್ತಿ ವ್ಯಾಲಿ ಇಸ್ ಅನ್ ಆಕ್ಟಿವ್ ಬಯೋಡೈವರ್ಸಿಟಿ ಝೋನ್. ಈ ಬೇಡ್ತಿ ಕಣಿವೆ ಏನಿದೆ ಇದು ಅತ್ಯಂತ ಹೆಚ್ಚಿನ ಜೀವ ಸಂಕುಲವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. 1741 ಫ್ಲವರಿಂಗ್ ಪ್ಲಾಂಟ್ ಸ್ಪೀಶೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. 1741 ಹೂ ಬಿಡ್ತಕ್ಕಂಥ ಸಸ್ಯ ಪ್ರಭೇದಗಳಿಗೆ ನೆಲೆಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದ್ರ ಜೊತೆಗೆ 420 ಬರ್ಡ್ಸ್ ಮತ್ತೆ ಅನಿಮಲ್ ಸ್ಪೀಶೀಸ್ ಅನ್ನ ಹೊಂದಿರುತ್ತೆ. 420 ಪಕ್ಷಿ ಮತ್ತು ಪ್ರಾಣಿ ಪ್ರಭೇದಗಳನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡುವ ಮುಖಾಂತರ ಇಷ್ಟೆಲ್ಲ ಬಯೋಡೈವರ್ಸಿಟಿಗೆ ಡಿಸ್ಟರ್ಬೆನ್ಸ್ ಅಥವಾ ಅಡಚಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಅದರ ಜೊತೆಗೆ ದ ರಿವರ್ಸ್ ಎಸ್ಚುರಿ ಸಪೋರ್ಟ್ಸ್ ರಿಚ್ ಫಿಶ್ ಸ್ಟಾಕ್ಸ್ ಅಂಡ್ ಲೋಕಲ್ ಲೈವ್ಲಿಹುಡ್. ಅಂದ್ರೆ ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಅಥವಾ ಇಲ್ಲಿ ರಚನೆ ಆಗಿರ್ತಕ್ಕಂಥ ಅರಿವಳಿ ಏನಿದೆ, ಎಸ್ಚುರಿ ಏನಿದೆ, ಆ ಎಸ್ಚುರಿಯಲ್ಲಿ ಸಾಕಷ್ಟು ಮೀನುಗಳ ಒಂದು ಸಂಖ್ಯೆಯನ್ನ ನೋಡಬಹುದಾಗಿರುತ್ತೆ. ಅದು ಅಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ಜೀವನೋಪಾಯಕ್ಕೆ ಆಧಾರವಾಗಿರುತ್ತೆ. ಸೊ ಯಾವಾಗ ನಾವು ಪ್ರಾಜೆಕ್ಟ್ ಅನ್ನ ಮಾಡ್ತೀರಿ, ಸೊ ಎಸ್ಚುರಿ ಅಂತಕ್ಕಂಥದ್ದು ಡಿಸ್ಟರ್ಬ್ ಆಗುತ್ತೆ. ಹಾಗಿದ್ರೆ ಅಲ್ಲಿರ್ತಕ್ಕಂಥ ಮೀನುಗಳ ವಾಸಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದು ಅಲ್ಟಿಮೇಟ್ಲಿ ಅಲ್ಲಿರ್ತಕ್ಕಂಥ ಜನರ ಜೀವನೋಪಾಯದ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಕಮ್ ಟು ಗವರ್ನೆನ್ಸ್ ಅಂಡ್ ಪಾಲಿಸಿ ಇಶ್ಯೂಸ್. ಆಡಳಿತ ಮತ್ತು ನೀತಿ ಸಮಸ್ಯೆಗಳನ್ನು ನಾವು ನೋಡೋದಾದ್ರೆ, ಬೋತ್ ರಿವರ್ಸ್ ಆರ್ ರೈನ್ ಫೆಡ್ ಅಂಡ್ ಡ್ರೈ ಅಪ್ ಇನ್ ಅರ್ಲಿ ಸಮ್ಮರ್. ಸೊ ದಿಸ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಸೊ ಈ ಎರಡೂ ನದಿಗಳು ಯಾವುದೇ ಬೇರೆ ನದಿಗೆ ಕನೆಕ್ಟ್ ಆಗಿರೋದಿಲ್ಲ. ಸೊ ಅವು ಮಳೆಯನ್ನ ಆಧಾರಿತವಾಗಿರ್ತಕ್ಕಂಥ ನದಿಗಳಾಗಿರುತ್ತೆ. ಸಾಮಾನ್ಯವಾಗಿ ಇವು ಬೇಸಿಗೆಯಲ್ಲಿ ಒಣಗಿ ಹೋಗ್ತಕ್ಕಂಥ ಒಂದು ನದಿಗಳಾಗಿರುತ್ತೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ಇಷ್ಟೆಲ್ಲ ಫಾರೆಸ್ಟ್ ಅನ್ನ ನಾವು ಕಟ್ ಮಾಡಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು ಎಷ್ಟು ಫೀಸಿಬಲ್ ಇದೆ ಅಥವಾ ಎಷ್ಟು ಸರಿ ಇದೆ ಅನ್ನೋದನ್ನ ಕೂಡ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಈಗ ಅನಿವಾರ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಆರ್ ದಿ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ ಅಂದ್ರೆ ಕಾರ್ಯತಂತ್ರದ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ, ಪ್ರಾಜೆಕ್ಟ್ ಈಸ್ ನೌ ಅಂಡರ್ ರಿವ್ಯೂ ಬೈ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಏಜೆನ್ಸಿ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಈಗ ಪ್ರಸ್ತುತವಾಗಿ ರಾಷ್ಟ್ರೀಯ ಜಲಾನಯನ ಅಭಿವೃದ್ಧಿ ಸಂಸ್ಥೆಯಿಂದ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪರಿಶೀಲನೆಯನ್ನ ಮಾಡಿದ ನಂತರ DPR ಅಂದ್ರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿರುತ್ತೆ, ಆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಿದ್ಧಪಡಿಸಿದ ನಂತರ ಸೊ ಅದನ್ನ ಮುಂದುವರೆಸಬೇಕಾ ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಬೇಕಾ ಅಂತಕ್ಕಂಥ ನಿರ್ಧಾರವನ್ನ ಪುನಃ ತೆಗೆದುಕೊಳ್ಳಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಕರ್ನಾಟಕದಲ್ಲಿ ನೈರ್ಮಲ್ಯ ಕಾರ್ಮಿಕರಿಗೆ ಅನ್ನಪೂರ್ಣ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ಅನ್ನಪೂರ್ಣ ಸ್ಕೀಮ್ ಇನ್ ಕರ್ನಾಟಕ ಫಾರ್ ಸ್ಯಾನಿಟೇಷನ್ ವರ್ಕರ್ಸ್? ಅಂದರೆ ಈ ನೈರ್ಮಲ್ಯ ಕಾರ್ಮಿಕರೇನಿರ್ತಾರೆ ಅವರಿಗೆ ಆಹಾರವನ್ನು ನೀಡುವ ಒಂದು ಉದ್ದೇಶದಿಂದ ಅನ್ನಪೂರ್ಣ ಸ್ಕೀಮನ್ನು ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿದೆ. ಯಾವ ಸಂಸ್ಥೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಅಂದರೆ ಬೆಂಗಳೂರು ವಾಟರ್ ಸಪ್ಲೈ ಮತ್ತು ಸೆವರೇಜ್ ಬೋರ್ಡ್ BWSSB ವತಿಯಿಂದ ಈ ಒಂದು ಅನ್ನಪೂರ್ಣ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಏನಿದು ಅನ್ನಪೂರ್ಣ ಯೋಜನೆ, ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಈ ಒಂದು ಪ್ರಾಜೆಕ್ಟ್ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು BWSSB ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಈ ಒಂದು ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ನಪೂರ್ಣ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಇದೊಂದು ವೆಲ್ಫೇರ್ ಇನಿಷಿಯೇಟಿವ್ ಆಗಿರುತ್ತೆ, ಅಂದ್ರೆ ಕಲ್ಯಾಣ ಉಪಕ್ರಮವಾಗಿರುತ್ತೆ. ಇದು ಸ್ಯಾನಿಟೇಷನ್ ವರ್ಕರ್ಸ್ಗೆ ಅಂದ್ರೆ ನೈರ್ಮಲ್ಯ ಕಾರ್ಮಿಕರಿಗೆ ಡೈಲಿ ನ್ಯೂಟ್ರಿಷನಲ್ ಆಕ್ಸೆಸ್ ಅಂದ್ರೆ ಪ್ರತಿದಿನ ಪೌಷ್ಟಿಕಾಂಶದ ಲಭ್ಯತೆಯನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಲಿರುತ್ತೆ. ಸೊ ಈ ಒಂದು ಲಾಂಚ್ ನ ಸಮಯದಲ್ಲಿ ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡಲಾಗಿರುತ್ತೆ. ಅಂದ್ರೆ ಆಕ್ಸಿಸ್ ಬ್ಯಾಂಕ್ ನ ಒಂದು ಅಸೋಸಿಯೇಷನ್ ಜೊತೆಗೆ ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡಲಾಗಿರುತ್ತೆ. 700 ಸ್ಯಾನಿಟೇಷನ್ ವರ್ಕರ್ಸ್ಗೆ ಆ ಸ್ಮಾರ್ಟ್ ಕಾರ್ಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿರುತ್ತೆ. ಪ್ರತಿಯೊಂದು ಸ್ಮಾರ್ಟ್ ಕಾರ್ಡ್ ಅಲ್ಲಿ ಅವರು ಒಂದು ತಿಂಗಳಿಗೆ 1,500 ರೂಪಾಯಿಗಳ ಒಂದು ಮೌಲ್ಯ ಇರುತ್ತೆ. ಆ ಕಾರ್ಡ್ ಅನ್ನ ಅವರು ಬಳಸಿಕೊಂಡು ಅವರಿಗೆ ಎಲ್ಲಿ ಇಷ್ಟವಾಗುತ್ತೆ ಅಲ್ಲಿ ಅವರು ಆಹಾರವನ್ನ ಸೇವಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಈಸ್ ಆಲ್ ಅಬೌಟ್ ದೇ ಕ್ಯಾನ್ ಯೂಸ್ ದೀಸ್ ಕಾರ್ಡ್ಸ್ ಅಟ್ ಫುಡ್ ಔಟ್ಲೆಟ್ಸ್ ಆಫ್ ದೇರ್ ಚಾಯ್ಸ್ ಅಲೋಯಿಂಗ್ ಅಟಾನಮಿ ಅಂಡ್ ಡಿಗ್ನಿಟಿ. ಅಂದ್ರೆ ಆ ಒಂದು ಕಾರ್ಡ್ಗಳನ್ನು ಬಳಸಿಕೊಂಡು ಅವರಿಗೆ ಅವರು ಬಯಸಿದ್ದ ಜಾಗಗಳಲ್ಲಿ ಅವರು ಆಹಾರವನ್ನು ಸೇವಿಸಬಹುದಾಗಿರುತ್ತೆ. ಇದು ಸ್ವಾಯತ್ತತೆ ಮತ್ತೆ ಅವರಿಗೆ ಕೊಡ್ತಕ್ಕಂಥ ಒಂದು ಘನತೆಯಾಗಿ ಈ ಒಂದು ಕಾರ್ಡ್ ಅನ್ನ ಈಗ ಡಿಸ್ಟ್ರಿಬ್ಯೂಟ್ ಮಾಡಲಾಗಿರುತ್ತೆ. ಸೊ ಬೆಂಗಳೂರು ಬಿಕೇಮ್ ದಿ ಫಸ್ಟ್ ಸಿಟಿ ಟು ಆಫರ್ ಡೈರೆಕ್ಟ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸ್ಯಾನಿಟೇಷನ್ ವರ್ಕರ್ಸ್. ಅಂದ್ರೆ ಈ ಒಂದು ಲಾಂಚ್ ಅಥವಾ ಪ್ರಾರಂಭವನ್ನ ಮಾಡುವ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಈ ನೈರ್ಮಲ್ಯ ಕಾರ್ಮಿಕರಿಗೆ ನೇರವಾಗಿ ಆರ್ಥಿಕ ಸಹಾಯವನ್ನ ನೀಡ್ತಕ್ಕಂಥ ಮೊಟ್ಟ ಮೊದಲ ನಗರವಾಗಿ ಅಥವಾ ಮೊಟ್ಟ ಮೊದಲ ರಾಜ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ನಾವು ಪರಿಗಣಿಸಬಹುದಾಗಿರುತ್ತೆ. ಹಾಗಿದ್ರೆ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೆವರೇಜ್ ಬೋರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದನ್ನ 1964ರಲ್ಲಿ 1964 ನಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ, ಅಂದ್ರೆ ಇದು ಶಾಸನಬದ್ಧವಾಗಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಇದು ಬೆಂಗಳೂರಿಗೆ ವಾಟರ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಉದ್ದೇಶ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏರಿಯಾ ಏನಿದೆ, ಸೊ ಇಲ್ಲಿ ನೀರನ್ನ ಸರಬರಾಜು ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ನೀಡಲಾಗಿರುತ್ತೆ. ಇದನ್ನ ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಅಂದ್ರೆ ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ ಆಕ್ಟ್ ನ ಅಡಿಯಲ್ಲಿ ಅಥವಾ ಕಾಯ್ದೆಯ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಒಂದು ದಿನಕ್ಕೆ 900 ಮಿಲಿಯನ್ ಲೀಟರ್ಸ್ ಪರ್ ಡೇ ಅಷ್ಟು ನೀರನ್ನ ಸರಬರಾಜು ಮಾಡುತ್ತೆ. ಸೊ ಇದರಲ್ಲಿ ಮೋಸ್ಟ್ ಆಫ್ ದಿ ವಾಟರ್ ಇಸ್ ಸೋರ್ಸ್ಡ್ ಫ್ರಮ್ ಕಾವೇರಿ ನದಿಯಿಂದ 80% ನೀರನ್ನ ಈ ಒಂದು ಮಂಡಳಿಯ ಮುಖಾಂತರ ಬೆಂಗಳೂರಿಗೆ ಸರಬರಾಜು ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ವ್ಯಾಪಾರ ಮತ್ತು ಸಂಪರ್ಕವನ್ನು ಹೆಚ್ಚಿಸಲು 2025ರ SCO ಶೃಂಗಸಭೆಯಲ್ಲಿ ಯಾವ ಕಾರಿಡಾರ್ ಒಪ್ಪಂದವನ್ನು ತ್ವರಿತವಾಗಿ ಅಂಗೀಕರಿಸಲಾಯಿತು? ಸೊ ವಿಚ್ ಕಾರಿಡಾರ್ ಅಗ್ರಿಮೆಂಟ್ ವಾಸ್ ಫಾಸ್ಟ್ ಟ್ರ್ಯಾಕ್ ಡ್ಯೂರಿಂಗ್ ದಿ 25 SCO ಸಮಿಟ್ ಟು ಬೂಸ್ಟ್ ಟ್ರೇಡ್ ಅಂಡ್ ಕನೆಕ್ಟಿವಿಟಿ. ಅಂದರೆ ವ್ಯಾಪಾರ ಮತ್ತು ಸಂಪರ್ಕವನ್ನು ಹೆಚ್ಚಿಸಲಿಕ್ಕೆ ಇತ್ತೀಚೆಗೆ ಚೈನಾದಲ್ಲಿ ನಡೆದಿರ್ತಕ್ಕಂಥ ಈ ಒಂದು SCO ಶೃಂಗಸಭೆ ಏನಿದೆ, ಯಾವ ಕಾರಿಡಾರ್ ಅದು ಆಲ್ರೆಡಿ ಅಪ್ರೂವ್ ಆಗಿ ನಡೀತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ, ಅದರ ವೇಗವನ್ನು ಹೆಚ್ಚು ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಬಹಾರ್ INSTC ಯುರೇಷಿಯಾ ಕಾರಿಡಾರ್ ಅನ್ನ ಇನ್ನೂ ವೇಗವಾಗಿ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು SCO ಶೃಂಗಸಭೆಯಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ SCO ಶೃಂಗಸಭೆ ಮತ್ತೆ ಅದರ ಔಟ್ಕಮ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ SCO ಬಗ್ಗೆ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ವರ್ಷದ ಶೃಂಗಸಭೆಯ ಇನ್ನೊಂದು ಅಟ್ರಾಕ್ಷನ್ ಏನು ಅಂದ್ರೆ
Putin adopts limo diplomacy in China jaunt with India's Modi. ಸೊ ಈ ಚೈನಾದ ರಷ್ಯಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ಗೆ ಒಂದು ಪ್ರಾಕ್ಟೀಸ್ ಇರುತ್ತೆ. ಆ ಪ್ರಾಕ್ಟೀಸ್ ಏನು ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ಸ್ ಅಂದರೆ ರಾಜತಾಂತ್ರಿಕ ಒಂದು ಚರ್ಚೆಗಳನ್ನು ಅವರ ಒಂದು ಲಕ್ಸುರಿಯಸ್ ಆ್ಯಂಡ್ ವೆಲ್ ಪ್ರೊಟೆಕ್ಟೆಡ್ ಕಾರ್ನಲ್ಲಿ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಅವರು ತುಂಬ ಚೂಸಿ ಆಗಿ ಅಂದರೆ ತುಂಬ ಸೆಲೆಕ್ಟಿವ್ ಆಗಿ ಆಯ್ಕೆ ಮಾಡಿಕೊಂಡು ಅವರನ್ನು ಆ ಒಂದು ಕಾರ್ನಲ್ಲಿ ಆ ಸಭೆಯನ್ನು ನಡೆಸ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅಂದರೆ ಚೈನಾದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು SCO ಶೃಂಗಸಭೆಯ ಸಮಯದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳೊಂದಿಗೆ ಸೊ ಅದನ್ನು ನಾವು ಲಿಮೋ ಡಿಪ್ಲೊಮೆಸಿ ಅಂತ ಹೇಳ್ತೇವೆ. ಆ ಒಂದು ಕಾರಿನಲ್ಲಿ ನಡೆಸ್ತಕ್ಕಂಥ ಒಂದು ರಾಜತಾಂತ್ರಿಕ ಸಭೆ ಆಗಿರುತ್ತೆ. ಸೊ ಆ ಒಂದು ಸಭೆಯನ್ನ ವ್ಲಾಡಿಮಿರ್ ಪುಟಿನ್ ರವರು ನಮ್ಮ ದೇಶದ ಪ್ರಧಾನಮಂತ್ರಿಗಳೊಂದಿಗೆ ನಡೆಸಿರ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಡೆಫಿನೆಟ್ಲಿ ಇದು ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇತ್ತೀಚೆಗೆ ರಷ್ಯಾದವರು USA ಅಮೆರಿಕದವರು ನಮ್ಮ ಮೇಲೆ ಹೆಚ್ಚಿನ ಸ್ಯಾಂಕ್ಷನ್ಸ್ ಅನ್ನ ವಿಧಿಸ್ತಾ ಇರ್ತಕ್ಕಂಥ ಕಾರಣ ನಾವು ರಷ್ಯಾದಿಂದ ಹೆಚ್ಚಿನ ತೈಲವನ್ನ, ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ ನಂತರ ನಾವು ಇಂಡಿಯಾ, ಚೈನಾ ಅಂಡ್ ರಷ್ಯಾ ಸೊ ಒಂದು ಅಸೋಸಿಯೇಷನ್ ಆಗಿ ಅಥವಾ ದೇರ್ ವಾಸ್ ಎನಿಮಿಟಿ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ, ಭಾರತ ಮತ್ತು ಚೈನಾದೊಂದಿಗೆ ಸಾಕಷ್ಟು ಶತ್ರುತ್ವ ಇತ್ತು. ಬಟ್ ಯಾವಾಗ ಈ ಒಂದು US ಬೋತ್ ಚೈನಾ ಮೇಲೂ ಟ್ಯಾರಿಫ್ ಆಗ್ತಾ ಇದ್ದಾರೆ, ಈವನ್ ಇಂಡಿಯಾ ಮೇಲೆ ಕೂಡ ಟ್ಯಾರಿಫ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಡೆವಲಪ್ಮೆಂಟ್ಸ್ನ ಕಾರಣಗಳಿಂದ ಈ ವೈರತ್ವವನ್ನು ಮರೆತು ನಮ್ಮ ಒಂದು ಸ್ನೇಹ ಸಂಬಂಧಗಳನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಎಲ್ಲ ರಾಷ್ಟ್ರಗಳ ಮುಖ್ಯಸ್ಥರು ಈಗ ಪರ್ಟಿಕ್ಯುಲರ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವ್ಲಾಡಿಮಿರ್ ಪುಟಿನ್ ಕೂಡ ತಮ್ಮ ಮೋಸ್ಟ್ ಸ್ಪೆಷಲ್ ಪ್ಲೇಸ್ ಆಫ್ ಮೀಟಿಂಗ್ ಆಗಿರ್ತಕ್ಕಂಥ ಈ ಒಂದು ಲಿಮೋ ಡಿಪ್ಲೊಮೆಸಿಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳನ್ನು ಅವರು ಇನ್ವೈಟ್ ಮಾಡಿರ್ತಾರೆ ಅಂಡ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಅನ್ನು ಕೂಡ ಮಾಡಿರ್ತಾರೆ. ಇದೇ ರೀತಿಯ ಒಂದು ಪ್ರಯತ್ನವನ್ನ ಈಗ ಚೈನಾದವರು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲವನ್ನ ಕೂಡ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಟ್ರೇಡ್ ವಾರ್ ರಿಲೇಟೆಡ್ ನಿಮ್ಗೆ ಏನಾದರೂ ಎಸ್ಸೆ ರೈಟಿಂಗ್ ಬಂದಾಗ ಈ ಎಲ್ಲ ಪಾಯಿಂಟ್ಸ್ ನಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಡ್ಯೂರಿಂಗ್ ದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಶಾಂಘೈ ಸಹಕಾರ ಸಂಸ್ಥೆಯ ಒಂದು ಶೃಂಗಸಭೆಯ ಸಂದರ್ಭದಲ್ಲಿ ತಿಯಾನ್ಜಿನ್, ಚೈನಾದ ತಿಯಾನ್ಜಿನ್ ನಲ್ಲಿ ಈ ಒಂದು ಶೃಂಗಸಭೆಯನ್ನು ನಡೆಸಿರ್ತಾರೆ. ಸೊ ಈ ಪ್ಲೇಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಚೈನಾದ ತಿಯಾನ್ಜಿನ್ ನಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗಿರುತ್ತೆ. ಸೊ ರಷ್ಯಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಇನ್ವೈಟೆಡ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಟು ಜಾಯ್ನ್ ಹಿಮ್ ಟು ಹಿಸ್ ಆರಸ್ ಸೆನೆಟ್ ಲಿಮೋಸಿನ್. ಸೊ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂಡ್ ಹೈಲಿ ಪ್ರೊಟೆಕ್ಟೆಡ್ ಕಾರ್ ಆಗಿರುತ್ತೆ. ಅವರು ಯಾವುದೇ ದೇಶಕ್ಕೂ ಟ್ರಾವೆಲ್ ಮಾಡಿದ್ರು ಕೂಡ ಸೊ ಆ ಒಂದು ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥದ್ದು ಅವರ ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಈ ಒಂದು ಕಾರ್ನಲ್ಲಿ ದಿಸ್ ಇಸ್ ರಷ್ಯನ್ ಮೇಡ್ ಲಕ್ಸುರಿ ವೆಹಿಕಲ್ ಆಗಿರುತ್ತೆ. ಆಫನ್ ಯೂಸ್ಡ್ ಫಾರ್ ಹೈ ಲೆವೆಲ್ ಡಿಪ್ಲೊಮೆಸಿ, ಅಂದರೆ ಉನ್ನತ ಮಟ್ಟದ ರಾಜತಾಂತ್ರಿಕ ಚರ್ಚೆಗಳಿಗೆ ಮಾತ್ರ ಈ ಒಂದು ಕಾರನ್ನು ಬಳಕೆ ಮಾಡಲಾಗುತ್ತೆ. ಸೊ ಈ ಒಂದು ಕಾರಿನಲ್ಲಿ ಈಗ ನರೇಂದ್ರ ಮೋದಿ ಮತ್ತೆ ವ್ಲಾಡಿಮಿರ್ ಪುಟಿನ್ ರವರು ಅನೇಕ ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ಸ್ ಅನ್ನ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ಲಿಮೋ ಡಿಪ್ಲೊಮೆಸಿ? ಸೊ ಇದರ ಅರ್ಥ ಏನು ಅಂದ್ರೆ, ಪುಟಿನ್ ಹ್ಯಾಸ್ ಪ್ರೀವಿಯಸ್ಲಿ ಹೋಸ್ಟೆಡ್ ಲೀಡರ್ಸ್ ಲೈಕ್ ಕಿಮ್ ಜಾಂಗ್ ಉನ್ ಅಂಡ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಇನ್ ಇಸ್ ಆರಸ್. ಸೊ ಇದುವರೆಗೂ ಅವರು ಇಬ್ಬರು ಮುಖ್ಯಸ್ಥರೊಂದಿಗೆ ಅಂದರೆ ಬೇರೆ ರಾಷ್ಟ್ರದ ಪ್ರತಿನಿಧಿಗಳೊಂದಿಗೆ ಸೊ ಈ ಒಂದು ಡಿಪ್ಲೊಮೆಸಿಯನ್ನು ನಡೆಸಿರ್ತಾರೆ. ಯೂಸಿಂಗ್ ದಿ ಕಾರ್ ಆಸ್ ಸ್ಪೇಸ್ ಫಾರ್ ಪ್ರೈವೇಟ್ ಅಂಡ್ ಇನ್ಫಾರ್ಮಲ್ ಡೈಲಾಗ್, ಅಂದರೆ ಕಾರನ್ನು ಅನೌಪಚಾರಿಕವಾಗಿ ಅಥವಾ ಸಂವಾದನಕ್ಕೆ ಬಳಸ್ತಕ್ಕಂಥ ಒಂದು ಡಿಪ್ಲೊಮೆಸಿಯಾಗಿ ನಾವು ಲಿಮೋ ಡಿಪ್ಲೊಮೆಸಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಚೈನಾಸ್ ಜೆಸ್ಚರ್ ದ ಹಾಸ್ ಆಂಗ್ವಿ L5. ಸೊ ಇದೇ ರೀತಿಯ ಚೈನಾ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ. ಅವರು ಹಾಂಗಿ L5 ಅಂತಕ್ಕಂಥ ಒಂದು ಡಿಪ್ಲೊಮೆಸಿಯನ್ನು ಮಾಡ್ತಾರೆ. ಚೈನಾ ಆಫರ್ಡ್ ಮೋದಿ ಇಟ್ಸ್ ಎಲೈಟ್ ಹಾಂಗಿ L5 ಲಿಮೋಸಿನ್ ಹಿಸ್ಟಾರಿಕಲಿ ರಿಸರ್ವ್ ಫಾರ್ ದಿ ಚೈನೀಸ್ ಪ್ರೆಸಿಡೆಂಟ್, ಅಂದರೆ ಚೀನಾ ಅಧ್ಯಕ್ಷರಿಗೆ ರಿಸರ್ವ್ ಆಗಿರ್ತಕ್ಕಂಥ ಮತ್ತು ರಿಚರ್ಡ್ ನಿಕ್ಸನ್ ಮತ್ತೆ ಫ್ರಾಂಕೋಯಿಸ್ ಹೊಲಾಂಡೆ ಅವರಂತಹ ಆಯ್ದ ಗಣ್ಯರಿಗೆ ಐತಿಹಾಸಿಕವಾಗಿ ಕಾಯ್ದಿರಿಸಲಾಗಿರ್ತಕ್ಕಂಥ ಈ ಒಂದು ಕಾರಿನಲ್ಲಿ ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಈಗ ಆಹ್ವಾನವನ್ನ ನೀಡಲಾಗಿರುತ್ತೆ. ಸೊ ದಿಸ್ ಇಸ್ ದಿ ಸೈನ್ ಆಫ್ ಫರ್ಗೆಟಿಂಗ್ ಎನಿಮಿಟಿ ಬಿಟ್ವೀನ್ ಬೋತ್ ದ ಕಂಟ್ರೀಸ್. ಇದಕ್ಕೆಲ್ಲ ರೀಸನ್ ಯಾರು ಅಂದ್ರೆ USA ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರ್ತಕ್ಕಂಥ ಟ್ಯಾರಿಫ್ ನಿಂದ ಸೊ ಈ ಒಂದು ಟ್ರೇಡ್ ಅಂತಕ್ಕಂಥದ್ದು ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ಕಂಟ್ರಿ. ನೋಬಡಿ ಕ್ಯಾನ್ ಸ್ಟಾಪ್ ದ ಟ್ರೇಡ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಲೈವ್ಲಿಹುಡ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್ಸ್. ಅದರಿಂದ ಉಭಯ ರಾಷ್ಟ್ರಗಳು ಈಗ ತಮ್ಮ ಶತ್ರುತ್ವವನ್ನು ಮರೆತು ಈಗ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಉತ್ತಮ
ಉತ್ತಮವಾಗಿರ್ತಕ್ಕಂಥ ಒಂದು ಸನ್ನಿವೇಶವಾಗಿರುತ್ತೆ. ಹಾಗಿದ್ರೆ SCO ಸಮಿಟ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ನೇ ತಾರೀಕಿನವರೆಗೂ ಈ ಒಂದು ಶೃಂಗಸಭೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ವೆನ್ಯೂ ತಿಯಾನ್ಜಿನ್ ಮಿಜಿಯಾಂಗ್ ಕನ್ವೆನ್ಷನ್ ಅಂಡ್ ಎಕ್ಸಿಬಿಷನ್ ಸೆಂಟರ್, ಇದು ಚೈನಾದಲ್ಲಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಅಪ್ಹೋಲ್ಡಿಂಗ್ ದಿ ಶಾಂಘೈ ಸ್ಪಿರಿಟ್, SCO ಆನ್ ದ ಮೂವ್, ಅಂದ್ರೆ ಶಾಂಘೈ ಚೈತನ್ಯವನ್ನ ಎತ್ತಿ ಹಿಡಿಯುವುದು, ಚಲನೆಯಲ್ಲಿ SCO ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ರಾಷ್ಟ್ರಗಳು ಫುಲ್ ಮೆಂಬರ್ಸ್, ಅಂದ್ರೆ ಪೂರ್ಣ ಸದಸ್ಯರು ಯಾರ್ಯಾರು ಇರ್ತಾರೆ, ಎಲ್ಲ ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಚೈನಾ, ಇಂಡಿಯಾ, ರಷ್ಯಾ, ಪಾಕಿಸ್ತಾನ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜ್ಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್. ಸೊ ಇರಾನ್ ಬಹಳ ಇತ್ತೀಚೆಗೆ 2023ರಲ್ಲಿ ಸೇರ್ಕೊಂಡಿರುತ್ತೆ. ಬೆಲಾರಸ್ 2024ರಲ್ಲಿ ಸೇರ್ಕೊಂಡಿರುತ್ತೆ. ಈ ಎಲ್ಲಾ ರಾಷ್ಟ್ರಗಳು ಈ ಒಂದು ಶೃಂಗಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಇದರ ಜೊತೆಗೆ ಅಬ್ಸರ್ವರ್ಸ್ ಮತ್ತೆ ಡೈಲಾಗ್ ಪಾರ್ಟ್ನರ್ಸ್, ವೀಕ್ಷಕರು ಮತ್ತೆ ಸಂವಾದ ಪಾಲುದಾರರು, ಅಂದ್ರೆ ಪೂರ್ಣ ಪ್ರಮಾಣದ ಸದಸ್ಯರನ್ನ ಹೊರತುಪಡಿಸಿ ಬೇರೆ ರಾಷ್ಟ್ರಗಳು ಮತ್ತೆ ಅಬ್ಸರ್ವರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಯಾರಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮಂಗೋಲಿಯಾ, ತುರ್ಕ್ಮೆನಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್, ನೇಪಾಲ್, ಟರ್ಕಿ, ಈಜಿಪ್ಟ್, ಇಂಡೋನೇಷ್ಯಾ, ವಿಯೆಟ್ನಾಂ ಮತ್ತೆ ಬೇರೆ ಕಂಟ್ರೀಸ್ಗಳು ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಅಥವಾ ಅಬ್ಸರ್ವರ್ ಸ್ಟೇಟ್ಸ್ ಆಗಿ ಇಲ್ಲಿ ಭಾಗವಹಿಸಿರ್ತವೆ. ಸೊ ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಅಂಶಗಳೇನು ಅಂದ್ರೆ ಈ ಒಂದು SCO ಸಮಿಟ್ ಈ ವರ್ಷ ಏನ್ ನಡೆದಿರುತ್ತೆ, ಇದನ್ನ ಲಾರ್ಜೆಸ್ಟ್ SCO ಸಮಿಟ್ ಅಂತ ಹೇಳ್ಬೋದಾಗಿರುತ್ತೆ. ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ SCO ಶೃಂಗಸಭೆಗಳಲ್ಲಿ ಇದು ಅತ್ಯಂತ ಬೃಹತ್ ಆದ ಸಭೆ ಅಂತ ಹೇಳ್ಬೋದಾಗಿರುತ್ತೆ. ಕಾರಣ ಇಷ್ಟೇ, ಇಲ್ಲಿ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ಗಳ ಸಂಖ್ಯೆ ಹೆಚ್ಚಾಗಿರುವುದು ಇದಕ್ಕೆ ಕಾರಣವಾಗಿರುತ್ತೆ. ಅಂಡ್ 20 ಹೆಡ್ಸ್ ಆಫ್ ಸ್ಟೇಟ್ಸ್ ಅಂಡ್ 10 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಅಂದ್ರೆ 20 ರಾಷ್ಟ್ರಗಳ ಮುಖ್ಯಸ್ಥರು ಮತ್ತೆ 10 ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಆಂಟೋನಿಯೋ ಗುಟೆರಸ್ ಕೂಡ ಈ ಒಂದು ಸಭೆಯನ್ನ ಅಟೆಂಡ್ ಮಾಡಿರ್ತಕ್ಕಂಥದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಚೇಂಜ್ ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಆರ್ ದಿ ಕೀ ಔಟ್ಕಮ್ಸ್, ಅಂದ್ರೆ ಈ ಒಂದು ಸಭೆಯ ಪ್ರಮುಖ ಫಲಿತಾಂಶಗಳೇನು, ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿ ಪಾಯಿಂಟ್ ವೈಸ್ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇ ನಿರ್ಧಾರ ಸ್ಟ್ರಾಟಜಿಕ್ ರೀಅಲೈನ್ಮೆಂಟ್ ಅಂಡ್ ಡಿಪ್ಲೊಮೆಸಿ, ಅಂದ್ರೆ ಕಾರ್ಯತಂತ್ರದ ಮರುಜೋಡಣೆ ಮತ್ತು ರಾಜತಾಂತ್ರಿಕತೆ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಡಿಫರೆನ್ಸಸ್, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಯುರೇಷಿಯನ್ ಅಥವಾ ಏಷ್ಯನ್ ಭಾಗದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಸಾಮಾನ್ಯವಾಗಿ ಗ್ಲೋಬಲ್ ಸೌತ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಆರ್ಥಿಕವಾಗಿ ಅಷ್ಟೊಂದು ಮುಂದುವರೆದ ರಾಷ್ಟ್ರಗಳಾಗಿರೋದಿಲ್ಲ, ಎಕ್ಸೆಪ್ಟ್ ರಷ್ಯಾ, ಚೈನಾ ಅಂಡ್ ಭಾರತ ಟು ಸಮ್ ಎಕ್ಸ್ಟೆಂಟ್. ಇದನ್ನ ಹೊರತುಪಡಿಸಿ ಮಿಕ್ಕಿದೆಲ್ಲ ರಾಷ್ಟ್ರಗಳು ಪಾವರ್ಟಿ ಅಥವಾ ಸ್ವಲ್ಪ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಕಾರಣದಿಂದ ಈ ನಾರ್ದರ್ನ್ ಕಂಟ್ರೀಸ್, ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ಡಾಮಿನೆನ್ಸ್ ಏನಿದೆ ಅದನ್ನ ಕೌಂಟರ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ನೇಹಪರ ಚರ್ಚೆಗಳನ್ನ ಈ ಒಂದು ಸಭೆಯಲ್ಲಿ ನಡೆಸಲಾಗಿರುತ್ತೆ. ಅದರಲ್ಲಿ ಮೊದಲನೇದನ್ನು ನಾವು ಕಾರ್ಯತಂತ್ರದ ಮರುಜೋಡಣೆ ಮತ್ತು ರಾಜತಾಂತ್ರಿಕತೆ ಆಗಿರುತ್ತೆ. ಸೊ ಮೋದಿ ಪುಟಿನ್ ಲಿಮೋ ಡಿಪ್ಲೊಮೆಸಿ ಸಿಂಬಲೈಸಸ್ ಡೀಪನಿಂಗ್ ಇಂಡಿಯಾ ಅಂಡ್ ರಷ್ಯಾ ಟೈಸ್, ಅಂದ್ರೆ ಮೋದಿ ಮತ್ತೆ ಪುಟಿನ್ ಲಿಮೋ ಡಿಪ್ಲೊಮೆಸಿ ನಾನೇನು ಡಿಸ್ಕಸ್ ಮಾಡಿದ್ದೇನೆ ಕಾರಿನಲ್ಲಿ ಮಾಡ್ತಕ್ಕಂಥ ಒಂದು ಸಂವಾದವಾಗಿರುತ್ತೆ. ಸೊ ಇದು ಭಾರತ ಮತ್ತು ರಷ್ಯಾ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ಗಾಢವಾಗಿ ಸಂಕೇತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮೋದಿ ಮತ್ತೆ ಜಿನ್ಪಿಂಗ್ ಮೀಟಿಂಗ್. ಸೊ ಇದು ನಮ್ಮ ಬಾರ್ಡರ್ ಟೆನ್ಷನ್ಸ್ ಅನ್ನ ಸ್ಟೆಬಿಲೈಸ್ ಮಾಡ್ಕೊಳ್ತಕ್ಕಂಥದ್ದು, ಅಂದ್ರೆ ಭಾರತ ಮತ್ತು ಚೈನಾ ನಡುವೆ ಇರ್ತಕ್ಕಂಥ ಗಡಿ ವಿವಾದಗಳನ್ನ ನಾವು ಸ್ಥಿರಗೊಳಿಸ್ತಕ್ಕಂಥದ್ದು. ಎನ್ಹಾನ್ಸಿಂಗ್ ಎಕನಾಮಿಕ್ ಕೋಆಪರೇಷನ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡು ರಾಷ್ಟ್ರಗಳ ನಡುವೆ ಆರ್ಥಿಕ ಸಹಕಾರಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅಂಡ್ ರೀ ಓಪನಿಂಗ್ ಬೈಲಾಟ್ರಲ್ ಡೈಲಾಗ್ ಚಾನಲ್ಸ್, ಅಂದ್ರೆ ಇಬ್ಬರು ಕೂಡ ದ್ವಿಪಕ್ಷೀಯ ಸಂವಾದ ಮಾರ್ಗಗಳನ್ನ ಇಬ್ಬರು ಕೂಡ ಮುಕ್ತಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಸೊ ಎರಡನೇ ಪಾಯಿಂಟ್ ಏನು ಅಂದ್ರೆ ಎಕ್ಸ್ಪಾನ್ಷನ್ ಅಂಡ್ ಇನ್ಸ್ಟಿಟ್ಯೂಷನಲ್ ಡೀಪನಿಂಗ್, ಅಂದ್ರೆ ವಿಸ್ತರಣೆ ಮಾಡ್ತಕ್ಕಂಥದ್ದು ಮತ್ತೆ ಸಾಂಸ್ಥಿಕ ವ್ಯವಸ್ಥೆಯನ್ನ ಇನ್ನೂ ವ್ಯವಸ್ಥಿತಗೊಳಿಸ್ತಕ್ಕಂಥದ್ದು ಅಥವಾ ಆಳಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಎಕ್ಸ್ಪಾನ್ಷನ್ ಅಂದ್ರೆ ಹೊಸ ರಾಷ್ಟ್ರಗಳನ್ನ ಇಲ್ಲಿ ಸೇರಿಸಿಕೊಳ್ಳೋದು. ಬೆಲಾರಸ್ ಫಾರ್ಮಲಿ ಇಂಡಕ್ಟೆಡ್ ಆಸ್ ದಿ 10th ಫುಲ್ ಮೆಂಬರ್. ಸೊ ಈ ಒಂದು SCOಗೆ ಬೆಲಾರಸ್ ಅನ್ನ 10ನೇ ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರವಾಗಿ ಸೇರಿಸಿಕೊಳ್ಳುವ ಮುಖಾಂತರ SCO ಗಾತ್ರವನ್ನ ಹೆಚ್ಚು ಮಾಡತಕ್ಕಂಥ ಒಂದು ನಿರ್ಧಾರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅಂಡ್ ಪ್ರಪೋಸಲ್ ಟು ಕ್ರಿಯೇಟ್ SCO ಡೆವಲಪ್ಮೆಂಟ್ ಬ್ಯಾಂಕ್. ಸೊ SCO
SCOಗೆ ಸಂಬಂಧಪಟ್ಟಂತೆ ಒಂದು ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿರುತ್ತೆ. ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಅಂಡ್ ಅಗ್ರಿಮೆಂಟ್ ಟು ಎಸ್ಟಾಬ್ಲಿಷ್ SCO ಡಿಜಿಟಲ್ ಕನೆಕ್ಟಿವಿಟಿ ಫ್ರೇಮ್ವರ್ಕ್ ಫಾರ್ ಕ್ರಾಸ್ ಬಾರ್ಡರ್ ಫಿನ್ಟೆಕ್ ಸೈಬರ್ ಸೆಕ್ಯೂರಿಟಿ ಅಂಡ್ ಇ ಗವರ್ನೆನ್ಸ್ ಕೊಲಾಬರೇಷನ್. ಅಂದ್ರೆ ಗಡಿಯಾಚೆಗಿನ ಇನ್ ದ ಸೆನ್ಸ್ ಈ ಒಂದು SCO ಭಾಗದಲ್ಲಿ ಬರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಫಿನ್ಟೆಕ್ ಅಂದ್ರೆ ಫಿನಾನ್ಷಿಯಲ್ ಟೆಕ್ನಾಲಜೀಸ್ ಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಸೈಬರ್ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಈ ಆಡಳಿತವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಒಂದು ಡಿಜಿಟಲ್ ಸಂಪರ್ಕ ಚೌಕಟ್ಟನ್ನ ಕ್ರಿಯೇಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿರುತ್ತೆ. ಅದರ ಜೊತೆಗೆ ಮೂರನೇ ಪಾಯಿಂಟ್ ಏನು ಅಂದ್ರೆ ಸೆಕ್ಯೂರಿಟಿ ಅಂಡ್ ಕೌಂಟರ್ ಟೆರರಿಸಂ, ಭದ್ರತೆ ಮತ್ತು ಭಯೋತ್ಪಾದನೆಯನ್ನ ನಿಗ್ರಹ ಮಾಡುವ ಉದ್ದೇಶದಿಂದ ಸ್ಟ್ರೆಂಥನ್ಡ್ ಮ್ಯಾಂಡೇಟ್ ಆಫ್ ರ್ಯಾಟ್ಸ್. ಸೊ ಈ ಒಂದು ರ್ಯಾಟ್ಸ್ ಏನಿರುತ್ತೆ, ರ್ಯಾಟ್ಸ್ ಅಂದ್ರೆ ರೀಜನಲ್ ಆಂಟಿ ಟೆರರಿಸಂ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಇನ್ನೂ ಬಲವರ್ಧಿತಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಅದರ ಜೊತೆಗೆ ಸೈಬರ್ ಟೆರರಿಸಂ, ಸೈಬರ್ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು, AI ಡ್ರಿವನ್ ಸರ್ವಿಲೆನ್ಸ್ ಥ್ರೆಟ್ಸ್ ಅಂದ್ರೆ AI ಚಾಲಿತವಾಗಿರ್ತಕ್ಕಂಥ ಕಣ್ಗಾವಲು ಬೆದರಿಕೆಗಳು, ಕ್ರಾಸ್ ಬಾರ್ಡರ್ ರ್ಯಾಡಿಕಲೈಸೇಷನ್ ಅಂದ್ರೆ ಗಡಿ ಆಚೆಗಿನ ಮೂಲಭೂತೀಕರಣ ಏನಿರುತ್ತೆ. ಸೊ ಇವೆಲ್ಲವನ್ನ ಕೂಡ ಒಂದು ರ್ಯಾಟ್ಸ್ ನ ಅಡಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯಗಳಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ಕ್ಲೈಮೇಟ್ ಅಂಡ್ ಸಸ್ಟೈನಬಿಲಿಟಿ, ಮೋಸ್ಟ್ ಇಂಪಾರ್ಟೆಂಟ್. ಹವಾಮಾನ ಮತ್ತೆ ಸುಸ್ಥಿರತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಚರ್ಚೆಗಳನ್ನ ಮಾಡಿರ್ತಾರೆ. ಸೊ ಇಲ್ಲಿ ಲಾಂಚ್ ಆಫ್ ದಿ SCO ಗ್ರೀನ್ ಕಾರಿಡಾರ್ ಇನಿಷಿಯೇಟಿವ್. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನ ಮಿಟಿಗೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ SCO ಹಸಿರು ಕಾರಿಡಾರ್ಗಳ ಉಪಕ್ರಮವನ್ನ ಪ್ರಾರಂಭ ಮಾಡಿರ್ತಾರೆ. ಏನಿದು ಹಸಿರು ಕಾರಿಡಾರ್ಗಳು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಇದು ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಅಂಡ್ ಲೋ ಕಾರ್ಬನ್ ಟ್ರೇಡ್ ರೂಟ್ಸ್ ಆಗಿರುತ್ತೆ. ಅಂದ್ರೆ ಇದು ಸುಸ್ಥಿರವಾಗಿರ್ತಕ್ಕಂಥ ಒಂದು ಸಾರಿಗೆ ಮತ್ತು ಕಡಿಮೆ ಇಂಗಾಲದ ಹೆಜ್ಜೆ ಗುರುತನ್ನ ಹೊಂದಿರತಕ್ಕಂಥ ಹಸಿರು ಕಾರಿಡಾರ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶವನ್ನ ಮಾಡಿರ್ತಾರೆ. ಇದು ನಮ್ಮ ಹವಾಮಾನ ಬದಲಾವಣೆ ಏನಿದೆ ಇದನ್ನ ರಿವರ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವಾಗಿ ನಾವು ನೋಡಬಹುದಾಗಿರುತ್ತೆ. And joint declaration on climate smart agriculture with India offering satellite based crop monitoring technology. ಅಂದ್ರೆ ನಮ್ಮ ಭಾರತ ದೇಶ ಈ ಒಂದು ಶೃಂಗಸಭೆಯಲ್ಲಿ ಒಂದು ಘೋಷಣೆ ಮಾಡಿರುತ್ತೆ. ಆ ಘೋಷಣೆ ಏನು ಅಂದ್ರೆ ಉಪಗ್ರಹ ಆಧಾರಿತ ಬೆಳೆ ಮೇಲ್ವಿಚಾರಣೆ ತಂತ್ರಜ್ಞಾನ, ಅಂದ್ರೆ ಸ್ಯಾಟಲೈಟ್ ನ ಮುಖಾಂತರ ನಮ್ಮ ಬೆಳೆಗಳನ್ನ, ಯಾವ ರೀತಿಯ ಬೆಳೆಗಳನ್ನ ನಾವು ಬೆಳಿಬಹುದು ಅದರ ಬಗ್ಗೆ ಒಂದು ಮೇಲ್ವಿಚಾರಣೆ ಮಾಡ್ತಕ್ಕಂಥ ತಂತ್ರಜ್ಞಾನವನ್ನ ನೀಡುವುದಾಗಿ ಹವಾಮಾನ ಸ್ಮಾರ್ಟ್ ಕೃಷಿಯ ಕುರಿತು ಜಂಟಿ ಘೋಷಣೆಯನ್ನ ನಮ್ಮ ಭಾರತ ದೇಶ ಮಾಡಿರುತ್ತೆ. ಅಂದ್ರೆ ಕ್ಲೈಮೇಟ್ಗೆ ತಕ್ಕ ಹಾಗೆ ನಾವು ಕೃಷಿಯನ್ನ ಮಾಡ್ತಕ್ಕಂಥದ್ದು, ಅದನ್ನ ಸ್ಯಾಟಲೈಟ್ ಗಳ ಮುಖಾಂತರ ನಾವು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಜಂಟಿ ಘೋಷಣೆಯನ್ನ ನಮ್ಮ ಭಾರತ ದೇಶ ಈ ಒಂದು ಸಂದರ್ಭದಲ್ಲಿ ಮಾಡಲಾಗಿರುತ್ತೆ. ಸೊ ಇನ್ನು ವ್ಯಾಪಾರ ಮತ್ತು ಸಂಪರ್ಕ, ಟ್ರೇಡ್ ಮತ್ತೆ ಕನೆಕ್ಟಿವಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಅಗ್ರಿಮೆಂಟ್ ಟು ಫಾಸ್ಟ್ ಟ್ರ್ಯಾಕ್ ದಿ ಚಹಬರ್ INSTC ಯುರೇಷಿಯಾ. ಸೊ ಇದನ್ನೇ ನಾನು ಹೇಳಿದ್ದು. ಸೊ ದಿಸ್ ಇಸ್ ಪಾರ್ಟ್ ಆಫ್ ದಿ ಗ್ರೀನ್ ಕಾರಿಡಾರ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ರೀತಿಯ ಸಂಪರ್ಕಗಳನ್ನ ಇನ್ನೂ ವೇಗಗೊಳಿಸತಕ್ಕಂಥ ಒಂದು ನಿರ್ಧಾರವನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರಿಡಾರ್ ಏನಿದೆ ಇಟ್ ಲಿಂಕ್ಸ್ ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ವಯಾ ಇರಾನ್. ಅಂದ್ರೆ ಭಾರತ ದೇಶವನ್ನ ಮಧ್ಯ ಏಷ್ಯಾ ಮುಖಾಂತರ, ಅಂದ್ರೆ ಮಧ್ಯ ಏಷ್ಯಾಕ್ಕೆ ಇರಾನ್ನ ಮುಖಾಂತರ ಲಿಂಕ್ ಮಾಡ್ತಕ್ಕಂಥ ಒಂದು ಮಾರ್ಗವೇನಿರುತ್ತೆ ಆ ಒಂದು ಮಾರ್ಗವನ್ನ ತ್ವರಿತಗೊಳಿಸ್ತಕ್ಕಂಥ ಒಪ್ಪಂದವನ್ನ ಕೂಡ ಇಲ್ಲಿ ಮಾಡಲಾಗಿರುತ್ತೆ. ಹಾಗಿದ್ರೆ ಆ ಮಾರ್ಗದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದ ಮುಂಬೈ ಪೋರ್ಟ್ ನಿಂದ ನಾವು ಟ್ರೇಡ್ ಮಾಡಬೇಕಾಗಿದ್ರೆ ಈಗ ಅರೇಬಿಯನ್ ಸೀನ ಮುಖಾಂತರ, ಸೊ ಇಲ್ಲಿ ರೆಡ್ ಸೀನ ಮುಖಾಂತರ, ಮೆಡಿಟರೇನಿಯನ್ ಸಿ ಮುಖಾಂತರ ಈ ಮಾರ್ಗದಲ್ಲಿ ನಾವು ರಷ್ಯಾಗೆ ತಲುಪಬೇಕಾಗಿರುತ್ತೆ. ಸೊ ದಿಸ್ ಇಸ್ ದಿ ಲಾಂಗೆಸ್ಟ್ ಪಾಸಿಬಲ್ ರೂಟ್ ಆಗಿರುತ್ತೆ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ರಿಸೋರ್ಸಸ್ ಆ್ಯಂಡ್ ದೆರ್ ಈಸ್ ಮೋರ್ ಕಾರ್ಬನ್ ಫುಟ್ ಪ್ರಿಂಟ್. ಸೊ ಹೆಚ್ಚಿನ ಮಾಲಿನ್ಯ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ನಮ್ಮ ಭಾರತ ದೇಶ ಈಗ ಇರಾನ್ನಲ್ಲಿ ಚಹಬರ್ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಸೊ ಅಜರ್ಬೈಜಾನ್ನ ಮುಖಾಂತರ ಈಗ ರಷ್ಯಾಗೆ ರೀಚ್ ಆಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದನ್ನ ನಾವು ವೇಗಗೊಳಿಸ್ತಕ್ಕಂಥ ಒಂದು ಒಪ್ಪಂದವನ್ನ ಕೂಡ ಈ ಒಂದು ಸಭೆಯಲ್ಲಿ ಮಾಡಲಾಗಿರುತ್ತೆ. ಸೊ ಇಲ್ಲಿ NSTC ಅಂತ ಅವಾಗ್ಲಿಂದ ಮೆನ್ಷನ್ ಮಾಡ್ತಾ ಇದ್ದೆ. NSTC ಅಂದ್ರೆ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಹೇಳ್ತೇವೆ. ಸೊ ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನ ಕೂಡ
ಇಂಪ್ರೂವ್ ಮಾಡ್ತಕ್ಕಂಥದ್ದು ಅಥವಾ ವೇಗಗೊಳಿಸ್ತಕ್ಕಂಥ ನಿರ್ಧಾರವನ್ನ ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಸೊ ಫೈನಲಿ ಕಲ್ಚರ್ ಎಜುಕೇಶನಲ್ ಎಕ್ಸ್ಚೇಂಜ್, ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ವಿನಿಮಯ, ಇಂಡಿಯಾ ಟು ಹೋಸ್ಟ್ ದಿ 2026 SCO ಯೂತ್ ಇನೋವೇಷನ್ ಫೋರಂ ಇನ್ ಬೆಂಗಳೂರು. ಅಂದ್ರೆ ಮುಂದಿನ ವರ್ಷದಲ್ಲಿ ನಮ್ಮ ಬೆಂಗಳೂರಿನಲ್ಲಿ SCOಗೆ ಸಂಬಂಧಪಟ್ಟಂತೆ ಯುವ ನಾವೀನ್ಯತೆ ವೇದಿಕೆಯನ್ನ ಭಾರತ ಸರ್ಕಾರ ಆಯೋಜನೆ ಮಾಡತಕ್ಕಂತ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದ್ರ ಜೊತೆಗೆ SCO ಯೂನಿವರ್ಸಿಟಿ ನೆಟ್ವರ್ಕ್ expanded to include IITs and Central Asian Technical Institutes, promoting joint research in AI, climate technology and public policy. ಅಂದ್ರೆ ಈ SCO ಯೂನಿವರ್ಸಿಟಿ ನೆಟ್ವರ್ಕ್ಸ್ ಏನಿರುತ್ತೆ ಅಂದ್ರೆ SCO ದ ಈ ವಿಶ್ವವಿದ್ಯಾನಿಲಯಗಳ ಜಾಲವು IITಗಳು ಮತ್ತೆ ಮಧ್ಯ ಏಷ್ಯಾದ ತಾಂತ್ರಿಕ ಸಂಸ್ಥೆಗಳು ಅಂದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ಬರ್ತಕ್ಕಂಥ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತವೆ, ಸೊ ಇವರೆಲ್ಲ ಸೇರಿ AI ಅಂದ್ರೆ ಕೃತಕ ಬುದ್ಧಿಮತ್ತೆ, ಹವಾಮಾನ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ನೀತಿಯಲ್ಲಿ ಜಂಟಿ ಸಂಶೋಧನೆಯನ್ನ ಉತ್ತೇಜನ ಮಾಡತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ಸೊ ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಈಗ SCO ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದು ಯುರೇಷಿಯನ್ ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಸೆಕ್ಯೂರಿಟಿ ಅಲಯನ್ಸ್ ಆಗಿರುತ್ತೆ. ಯುರೇಷಿಯಾ ಅಂದ್ರೆ ಪಾರ್ಟ್ ಆಫ್ ಯುರೋಪ್, ಏಷ್ಯಾ ರಾಷ್ಟ್ರಗಳನ್ನ ಒಳಗೊಂಡಿರುವ ಕಾರಣದಿಂದ ಇದನ್ನ ಯುರೇಷಿಯನ್ ಅಂತ ಹೇಳ್ತೇವೆ. ಇದು ರಾಜಕೀಯ, ಆರ್ಥಿಕ ಮತ್ತು ಭದ್ರತಾ ಮೈತ್ರಿಕೂಟವಾಗಿ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಟ್ ವಾಸ್ ಫೌಂಡೆಡ್ ಇನ್ 15 ಜೂನ್ 2001. ಸೊ 15ನೇ ಜೂನ್ 2001ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಶಾಂಘೈನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಎವಾಲ್ವಿಂಗ್ ಫ್ರಮ್ ದಿ ಅರ್ಲಿಯರ್ ಶಾಂಘೈ 5. ಸೊ ಮುಂಚೆ ಶಾಂಘೈ 5 ಅಂತ ಹೇಳ್ತಾ ಇದ್ರು. 1996ರಲ್ಲಿ ಶಾಂಘೈ 5 ಅಂತ ಹೇಳ್ತಾ ಇದ್ರು. ಅದರಿಂದ ವಿಕಸನಗೊಂಡು 15ನೇ ಜೂನ್ 2001ರಲ್ಲೂ ಶಾಂಘೈ ನಲ್ಲಿ ಇದನ್ನ SCO ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಸೆಕ್ರೆಟರಿಯೇಟ್ ಅಥವಾ ಕಾರ್ಯಾಲಯವನ್ನ ನಾವು ಬೀಜಿಂಗ್ ಚೈನಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ರ್ಯಾಟ್ಸ್ ಅಂತ ಬರುತ್ತೆ, ಅಂದ್ರೆ ಒಂದು ಟೆರರಿಸಂ ಅನ್ನ ನಿಗ್ರಹ ಮಾಡ್ತಕ್ಕಂಥ ಒಂದು ಸಪರೇಟ್ ಘಟಕವಿರುತ್ತೆ. ಸೊ ಇದು ತಷ್ಕೆಂಟ್ ಉಜ್ಬೇಕಿಸ್ತಾನ್ ನಲ್ಲಿ ಇದರ ಸೆಕ್ರೆಟರಿಯೇಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದ್ರೆ ಅಧಿಕೃತ ಭಾಷೆಗಳು ಚೈನೀಸ್ ಮತ್ತೆ ರಷ್ಯನ್ ಅನ್ನ ಇಲ್ಲಿ ಅಧಿಕೃತ ಭಾಷೆಗಳಾಗಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಬಾಡಿ ಅಂದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಏನಂತ ಕರೀತಾರೆ ಅಂದ್ರೆ ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಮೀಟ್ಸ್ ಆನ್ಯುಯಲಿ. ಅಂದ್ರೆ ಈ ರಾಷ್ಟ್ರಗಳ ಮುಖ್ಯಸ್ಥರ ಮಂಡಳಿ ಪ್ರತಿ ವರ್ಷ ವಾರ್ಷಿಕವಾಗಿ ಸಭೆಯನ್ನ ಸೇರುವ ಮುಖಾಂತರ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಅಂಗವಾಗಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಫುಲ್ ಮೆಂಬರ್ ಸಂಪೂರ್ಣ ಸದಸ್ಯರು 10 ರಾಷ್ಟ್ರಗಳಿರುತ್ತೆ. ಆ 10 ರಾಷ್ಟ್ರಗಳು ಯಾವ್ದು ಅಂತ ನಾನು ಬಿಗಿನಿಂಗ್ ಅಲ್ಲೇ ಹೇಳಿರ್ತೇನೆ. ಸೊ ಲಾಸ್ಟ್ 2 ಆರ್ ವೆರಿ ಇಂಪಾರ್ಟೆಂಟ್. ಇರಾನ್ 2023ರಲ್ಲಿ, ಬೆಲಾರಸ್ 2024ರಲ್ಲಿ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇದರ ಕೋರ್ ಆಬ್ಜೆಕ್ಟಿವ್ಸ್, ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶಗಳೇನು ಅಂದ್ರೆ ಈ ಸೆಕ್ಯೂರಿಟಿ ಕೋಆಪರೇಷನ್ ಅಂದ್ರೆ ಭದ್ರತಾ ಸಹಕಾರ, ಅದು ಭಯೋತ್ಪಾದನೆ ಆಗಿರ್ಬೋದು, ಎಕ್ಸ್ಟ್ರೀಮಿಸಮ್ ಆಗಿರ್ಬೋದು, ಸೆಪರೇಟಿಸಮ್ ಆಗಿರ್ಬೋದು ಅಂದ್ರೆ ಪ್ರತ್ಯೇಕವಾದವಾಗಿರ್ಬೋದು. ಸೊ ಇದನ್ನೆಲ್ಲ ಕೂಡ ನಿಗ್ರಹ ಮಾಡ್ತಕ್ಕಂಥದ್ದು. ಎಕನಾಮಿಕ್ ಇಂಟಿಗ್ರೇಷನ್, ಟ್ರೇಡ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎನರ್ಜಿ, ವ್ಯಾಪಾರ, ಮೂಲಸೌಕರ್ಯ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವ್ಯಕ್ತಪಡಿಸತಕ್ಕಂಥದ್ದು. ಅದ್ರ ಜೊತೆಗೆ ಎಜುಕೇಶನ್, ಯೂತ್ ಫೋರಂ ಅಂಡ್ ಹೆರಿಟೇಜ್ ಡಿಪ್ಲೊಮೆಸಿ, ಶಿಕ್ಷಣ, ಯುವ ವೇದಿಕೆಗಳು ಮತ್ತೆ ಪರಂಪರೆಯ ರಾಜತಾಂತ್ರಿಕತೆಯನ್ನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಟು ವೆಸ್ಟರ್ನ್ ಡಾಮಿನೇಟೆಡ್ ಫೋರಮ್ಸ್ ಲೈಕ್ ನ್ಯಾಟೋ ಆರ್ ದಿ UN ಅಂದ್ರೆ ನ್ಯಾಟೋ ಅಥವಾ ವಿಶ್ವಸಂಸ್ಥೆ ಅಂತ ಪಾಶ್ಚಿಮಾತ್ಯ ಪ್ರಾಬಲ್ಯವಾದ ವೇದಿಕೆಗಳಿಗೆ ಇದನ್ನ ಒಂದು ಪರ್ಯಾಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದರ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಅಥವಾ ಜಾಗತಿಕ ಮಹತ್ವ ಎಷ್ಟು ಅಂತ ನಾವು ನೋಡೋದಾದ್ರೆ ಇಟ್ ಕವರ್ಸ್ 65% ಆಫ್ ಯುರೇಷಿಯಾ and 42% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. ಅಂದ್ರೆ ಯುರೇಷಿಯಾದ 65% ಇದು ಕಂಪ್ಲೀಟ್ ಮಾಡುತ್ತೆ. ಅಂಡ್ ವಿಶ್ವದ ಜನಸಂಖ್ಯೆಯ 42% ಜನಸಂಖ್ಯೆ SCO ದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಒಟ್ಟು ಜನಸಂಖ್ಯೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಇಟ್ ಕಂಟ್ರೋಲ್ಸ್ 20% ಆಫ್ ದಿ ಗ್ಲೋಬಲ್ ಆಯಿಲ್ ರಿಸರ್ವ್ಸ್ ಅಂಡ್ 44% ಆಫ್ ದಿ ನ್ಯಾಚುರಲ್ ಗ್ಯಾಸ್. ಅಂದ್ರೆ ಜಾಗತಿಕ ತೈಲದ 20% ನಿಕ್ಷೇಪಗಳು ಮತ್ತೆ ನೈಸರ್ಗಿಕ
ಅನಿಲದ 44% ಹೊಂದಿರತಕ್ಕಂಥ ಒಂದು jurisdiction ಇದಾಗಿರುತ್ತೆ. ಅಂಡ್ ಅಕೌಂಟ್ಸ್ ಫಾರ್ 23% ಆಫ್ ದಿ ಗ್ಲೋಬಲ್ GDP ಅಂದ್ರೆ ಜಾಗತಿಕ GDPಯ 23% ಅನ್ನ ಇದು ಕವರ್ ಮಾಡುತ್ತೆ. ಅಂಡ್ 36% ಬೈ PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಏನಿರುತ್ತೆ, ಸೊ ಇದರಲ್ಲಿ 36% ಅನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ನಾವು ವಾಟ್ ಈಸ್ ಇಂಡಿಯಾಸ್ ರೋಲ್ ಇನ್ SCO ದಲ್ಲಿ ಭಾರತದ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಂಡಿಯಾ ಜಾಯಿಂಡ್ ಇನ್ 2017 ಅಲಾಂಗ್ ಸೈಡ್ ಪಾಕಿಸ್ತಾನದೊಂದಿಗೆ ಭಾರತ ರಾಷ್ಟ್ರ 2017ರಲ್ಲಿ SCOಗೆ ಸೇರಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಪ್ರಮೋಟ್ ರೀಜನಲ್ ಸ್ಟೆಬಿಲಿಟಿ ಅಂದ್ರೆ SCOನ ನಾವು ಏನಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅಂದ್ರೆ ಪ್ರಾದೇಶಿಕ ಸ್ಥಿರತೆಯನ್ನ ಉತ್ತೇಜನ ಮಾಡಲಿಕ್ಕೆ, ಕೌಂಟರ್ ಬ್ಯಾಲೆನ್ಸ್ ಚೈನಾಸ್ ಇನ್ಫ್ಲೂಯೆನ್ಸ್ ಅಂದ್ರೆ ಚೀನಾದ ಪ್ರಭಾವವನ್ನ ಅಥವಾ ಪ್ರಬಲವನ್ನ ನಾವು ಸಮತೋಲನಗೊಳಿಸಲಿಕ್ಕೆ. ಯಾಕಂದ್ರೆ ಸೊ ವಿ ಶುಡ್ ಕೀಪ್ ಆಲ್ವೇಸ್ ಎನಿಮಿ ವಿತ್ ಅಸ್ ಅಂದ್ರೆ ಶತ್ರುಗಳನ್ನ ನಮ್ಮ ಹತ್ತಿರ ಇಟ್ಕೊಂಡಷ್ಟು ನಾವು ಅವ್ರು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಸಾಕಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಸಚ್ ಅನ್ ಅಸೋಸಿಯೇಷನ್ ಅಂತ ನಾವು ನೋಡಬಹುದಾಗಿರುತ್ತೆ. ಅಂಡ್ ಅಡ್ವಾನ್ಸ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಲೈಕ್ INSTC ಅಂಡ್ ಚಬಹಾರ್ ಮತ್ತೆ INSTC ಪ್ರಾಜೆಕ್ಟ್ಸ್ ಗಳನ್ನ ಮುನ್ನಡೆಸತಕ್ಕಂಥದ್ದು. ಅಂಡ್ ಪುಷ್ ಫಾರ್ ಕೌಂಟರ್ ಟೆರರ್ ಅಂಡ್ ಫಿನಾನ್ಸಿಂಗ್ ಫ್ರೇಮ್ವರ್ಕ್ ಅಂದ್ರೆ ಭಯೋತ್ಪಾದನಾ ನಿಗ್ರಹ ಹಣಕಾಸು ಚೌಕಟ್ಟುಗಳಿಗೆ ಒತ್ತು ನೀಡತಕ್ಕಂಥ ಒಂದು ವ್ಯವಸ್ಥೆಗಾಗಿ ನಾವು SCO ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ 2030 ಪಟ್ಟಿಯಲ್ಲಿ ಎಷ್ಟು ನಿರ್ಣಾಯಕ ಖನಿಜಗಳನ್ನು ಸೇರಿಸಲಾಗಿದೆ? ಹೌ ಮೆನಿ ಕ್ರಿಟಿಕಲ್ ಮಿನರಲ್ಸ್ ವರ್ ಇನ್ಕ್ಲೂಡೆಡ್ ಇನ್ ಇಂಡಿಯಾಸ್ 2023 ಲಿಸ್ಟ್? ಸೊ ನಮ್ಮ ಭಾರತ ದೇಶದಲ್ಲಿ 2023ರ ನಿರ್ಣಾಯಕ ಖನಿಜಗಳ ಪಟ್ಟಿ ಅಂತ ಮಾಡಲಾಗಿದೆ. ಹಾಗಿದ್ರೆ ಈ ಒಂದು ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥ ಕ್ರಿಟಿಕಲ್ ಮಿನರಲ್ಸ್ ಅಥವಾ ನಿರ್ಣಾಯಕ ಖನಿಜಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು 30 ಖನಿಜಗಳನ್ನ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಸುದ್ದಿ ಇರಲು ಕಾರಣ ಏನು ಅಂದ್ರೆ, ಈಗ ಇಂಡಿಯಾ ಮತ್ತೆ ಜಪಾನ್ ಎರಡೂ ರಾಷ್ಟ್ರಗಳು ಈ ಕ್ರಿಟಿಕಲ್ ಮಿನರಲ್ಸ್ ಅಥವಾ ನಿರ್ಣಾಯಕ ಖನಿಜಗಳಿಗೆ ಸಂಬಂಧಪಟ್ಟಂತೆ ಒಂದು ಕೋಆಪರೇಷನ್ ಅಥವಾ ಸಹಕಾರವಾದ ಒಂದು ಒಪ್ಪಂದವನ್ನ ಮಾಡಿಕೊಂಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ನ್ಯೂಸ್ ಇಸ್ ಅಬೌಟ್ ಇಂಡಿಯಾ ಅಂಡ್ ಜಪಾನ್ ಇಬ್ರು ಕೂಡ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಆ ಒಪ್ಪಂದ ಏನು ಅಂದ್ರೆ, ಇನ್ ದ ಫೀಲ್ಡ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಈ ಒಂದು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಪಟ್ಟಂತೆ ಈ ಕ್ಲೀನ್ ಎನರ್ಜಿ ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್ ನಮ್ಗೆ ಏನಕ್ಕೆ ಬೇಕು ಅಂದ್ರೆ ಶುದ್ಧ ಇಂಧನದ ತಯಾರಿಕೆಗೆ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ರಾಷ್ಟ್ರೀಯ ಭದ್ರತೆಗೆ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸೊ ಇದನ್ನ ನಾವು ಡಿಫೆನ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತೇವೆ. ಸೊ ಆ ಒಂದು ಕಾರಣದಿಂದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ನಿರ್ಣಾಯಕ ಖನಿಜಗಳೇನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಆಪರೇಷನ್ MOUಗೆ ಎರಡು ರಾಷ್ಟ್ರಗಳು ಸಹಿಯನ್ನ ಹಾಕಲಾಗಿರುತ್ತೆ. ಸೊ ಡೈವರ್ಸಿಫೈ ಅಂಡ್ ಸೆಕ್ಯೂರ್ ಸಪ್ಲೈ ಚೈನ್ಸ್ ಫಾರ್ ಮಿನರಲ್ಸ್ ಲೈಕ್ ಲಿಥಿಯಂ, ಕೋಬಾಲ್ಟ್ ಅಂಡ್ ರೇರ್ ಅರ್ತ್. ಲಿಥಿಯಂ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಅಪರೂಪದ ಭೂಮಿಯ ಖನಿಜಗಳಾಗಿರ್ಬೋದು, ಇದರ ಸಪ್ಲೈ ಚೈನ್ ಏನಿರುತ್ತೆ ಅಂದ್ರೆ ಪೂರೈಕೆ ಸರಪಳಿ ಏನಿರುತ್ತೆ ಅದನ್ನ ಡೈವರ್ಸಿಫೈ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಯಾವತ್ತೂ ಕೂಡ ಒಂದೇ ರಾಷ್ಟ್ರದ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ನಾವು ಅದನ್ನ ಸಪ್ಲೈ ಚೈನ್ ಅನ್ನ ಡೈವರ್ಸಿಫೈ ಮಾಡ್ಕೊಳ್ಬೇಕು. ಸಪೋಸ್ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಇನ್ ಫ್ಯೂಚರ್, ಯುದ್ಧ ಆಗಿರ್ಬೋದು ಅಥವಾ ಬೇರೆ ರೀಸನ್ಸ್ ಇಂದ ಇಫ್ ವಿ ಗೆಟ್ ಇನ್ ಟು ಎನಿಮಿಟಿ ವಿತ್ ರೆಸ್ಪೆಕ್ಟ್ ಟು ಎನಿ ಕಂಟ್ರಿ, ವಿ ಶುಡ್ ಆಲ್ವೇಸ್ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಸಪ್ಲೈ ಚೈನ್ ನಮ್ಗೆ ಇರಬೇಕಾಗಿರುತ್ತೆ. ಸೊ ಅದನ್ನ ಡೈವರ್ಸಿಫೈ ಮಾಡ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಒಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಜಾಯಿಂಟ್ ಎಕ್ಸ್ಪ್ಲೋರೇಷನ್, ಮೈನಿಂಗ್ ಅಂಡ್ ಪ್ರೊಸೆಸಿಂಗ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಖನಿಜಗಳನ್ನ ಜಂಟಿಯಾಗಿ ಅದನ್ನ ನಾವು ಪರಿಶೋಧನೆ ಮಾಡ್ತಕ್ಕಂಥದ್ದು, ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಮತ್ತೆ ಸಂಸ್ಕರಣೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿರುತ್ತೆ. ಎಕ್ಸ್ಚೇಂಜ್ ಆಫ್ ಪಾಲಿಸೀಸ್ ಅಂಡ್ ರೆಗ್ಯುಲೇಷನ್ಸ್ ಆನ್ ಮಿನರಲ್ ಗವರ್ನೆನ್ಸ್ ಅಂದ್ರೆ ಖನಿಜಗಳ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಷ್ಟ್ರಗಳ ನಡುವೆ ನೀತಿಗಳು ಮತ್ತು ನಿಯಮಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ಒಪ್ಪಂದದ ಉದ್ದೇಶವಾಗಿರುತ್ತೆ. ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂಡ್ ಸಸ್ಟೈನಬಲ್ ಡೀಪ್ ಸಿ ಮೈನಿಂಗ್ ಅಂದ್ರೆ ತಂತ್ರಜ್ಞಾನಗಳ ವರ್ಗಾವಣೆ ಮಾಡ್ತಕ್ಕಂಥದ್ದು. ಈದರ್ ಕಂಟ್ರಿ, ಯಾವ ಕಂಟ್ರಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನ ಇರುತ್ತೆ ಅದನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಗೆ ಆಳ ಸಮುದ್ರ ಗಣಿಗಾರಿಕೆ ಪದ್ಧತಿಗಳ ಒಂದು ಮೆಥಡ್ಸ್ ಏನಿರುತ್ತೆ ಸೊ ಅದನ್ನ ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ಒಪ್ಪಂದದ ಉದ್ದೇಶವಾಗಿರುತ್ತೆ. ಅಂಡ್ ಸ್ಟಾಕ್ ಪೈಲಿಂಗ್ ಸ್ಟ್ರಾಟಜೀಸ್ ಅಂದ್ರೆ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ಅನ್ನ ನಾವು ಯಾವ ರೀತಿ ದಾಸ್ತಾನು ಮಾಡಬೇಕು ಅದರ ಬಗ್ಗೆ ಕೂಡ ಈ ಒಂದು ಒಪ್ಪಂದದಲ್ಲಿ ಉಲ್ಲೇಖವನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ವೈ ಇಟ್ ಮ್ಯಾಟರ್ಸ್, ಯಾಕೆ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ನಮಗೆ ಬಹಳ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಎನರ್ಜಿ ಸೆಕ್ಯೂರಿಟಿ. ಬಿಕಾಸ್ ನಮ್ಮ ಭಾರತ ದೇಶ ಬೈ 2070 ವೇಳೆಗೆ ನಿವ್ವಳ ಶೂನ್ಯವನ್ನ ಅಚೀವ್ ಮಾಡ್ತಕ್ಕಂಥ ಗುರಿಯನ್ನ ಹೊಂದಿರುತ್ತೆ. ಸೊ ದಾಟ್ ಈಸ್ ನಾಟ್ ಪಾಸಿಬಲ್ ವಿತೌಟ್ ಕ್ರಿಟಿಕಲ್ ಮಿನರಲ್ಸ್. ಈ ಕ್ರಿಟಿಕಲ್ ಮಿನರಲ್ಸ್ ಇಲ್ಲದೆ ಅದನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಈ ಒಂದು ಅಗ್ರಿಮೆಂಟ್ ಏನಿದೆ, ಸೊ ಇದು ಈ ಒಂದು ಸಾಧನೆನ ಅಂದ್ರೆ 2070ಗೆ ನೆಟ್ ಝೀರೋನ ಅಚೀವ್ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಪ್ಪಂದವಾಗಿರುತ್ತೆ. ಎರಡನೇದು ಎಕನಾಮಿಕ್ ರೆಸಿಲಿಯನ್ಸ್, ಅಂದ್ರೆ ನಾವು ಬೇರೆ ದೇಶಗಳ ಮೇಲೆ ಇರತಕ್ಕಂಥ ಡಿಪೆಂಡೆನ್ಸಿ. ಆಸ್ ಆಫ್ ನೌ ಇಂಡಿಯಾ ಇಸ್ ಹೈಲಿ ಡಿಪೆಂಡೆಂಟ್ ಆನ್ ಚೈನಾ ರಾಷ್ಟ್ರದ ಮೇಲೆ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ಗೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿರುವ ಕಾರಣದಿಂದ ಅದನ್ನ ಕೂಡ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಅಂಡ್ ಸ್ಟ್ರಾಟಜಿಕ್ ಆಟಾನಮಿ ಅಂದ್ರೆ ನಾವು ಒಬ್ಬ ಸೆಲ್ಫ್ ರಿಲಯಂಟ್ ಕಂಟ್ರಿ ಆಗಬೇಕು, ಅಂದ್ರೆ ಸ್ವಾವಲಂಬಿ ರಾಷ್ಟ್ರವಾಗಿರ್ಬೇಕಾಗಿರುತ್ತೆ. ಸೊ ಅದಕ್ಕೂ ಕೂಡ ಈ ಒಂದು ಒಪ್ಪಂದ ನಮಗೆ ಸಪೋರ್ಟ್ ಮಾಡುತ್ತೆ. ಅಂಡ್ ಇನೋವೇಷನ್, ನಾವೀನ್ಯತೆ ಅಂದ್ರೆ ನಮ್ಮ MSMEಗಳೇನಿರುತ್ತೆ, ಸ್ಟಾರ್ಟ್ಅಪ್ಸ್ಗಳು ಏನಿರುತ್ತೆ, ಮತ್ತೆ ಟೆಕ್ ಡ್ರಿವನ್ ಗ್ರೋತ್ ಏನಿರುತ್ತೆ, ಸೊ ಇವೆಲ್ಲದರ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಒಂದು ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಲಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನು, ಯಾವುದನ್ನ ನಾವು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ ಅಂದ್ರೆ, ಸೊ ದೇ ಆರ್ ಬೋತ್ ಮೆಟಾಲಿಕ್ ಮತ್ತೆ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಆಗಿರುತ್ತೆ. ಅಂದ್ರೆ ಲೋಹೀಯವಾಗಿದ್ರೂ ಆಗಿರ್ಬೋದು, ಅಲೋಹಗಳಾದ್ರೂ ಆಗಿರ್ಬೋದು, ಅವೆರಡನ್ನ ಒಟ್ಟಿಗೆ ಸೇರಿಸಿ ನಾವು ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳ್ತೇವೆ. ಸೊ ಎಸೆನ್ಷಿಯಲಿ ಫಾರ್ ಮಾಡರ್ನ್ ಟೆಕ್ನಾಲಜೀಸ್, ಕ್ಲೀನ್ ಎನರ್ಜಿ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ, ಅಂದ್ರೆ ಅದು ಆಧುನಿಕ ತಂತ್ರಜ್ಞಾನಗಳಲ್ಲಿ ಶುದ್ಧ ಇಂಧನದಲ್ಲಿ ಮತ್ತು ರಾಷ್ಟ್ರೀಯ ಭದ್ರತೆಗೆ, ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬ್ಯಾಟರಿಗಳನ್ನ ತಯಾರಿ ಮಾಡಲಿಕ್ಕೆ ನಾವು ಲಿಥಿಯಂ ಅನ್ನ ಯೂಸ್ ಮಾಡ್ತೇವೆ. ಸೊ ದಟ್ ಈಸ್ ಅ ಕ್ರಿಟಿಕಲ್ ಮಿನರಲ್. ಅದೇ ರೀತಿ ನಮ್ಮ ವೆಪನ್ಸ್ ಅನ್ನ ರೆಡಿ ಮಾಡಲಿಕ್ಕೆ ನಾವು ಕ್ರಿಟಿಕಲ್ ಮಿನರಲ್ಸ್ ಅನ್ನ ಯೂಸ್ ಮಾಡ್ತೇವೆ. ಸೊ ಅದು ನಮ್ಮ ರಾಷ್ಟ್ರದ ಭದ್ರತೆಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪ್ರಯೋಜನವಾಗಿರುತ್ತೆ. ಅಂಡ್ ವಲ್ನರಬಲ್ ಟು ಸಪ್ಲೈ ಡಿಸ್ರಪ್ಷನ್ ಡ್ಯೂ ಟು ಜಿಯೋಪೊಲಿಟಿಕಲ್, ಎಕನಾಮಿಕಲ್ ಆರ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಅಂದ್ರೆ ಈ ಯುದ್ಧಗಳ ಕಾರಣದಿಂದ, ಅಂದ್ರೆ ಜಿಯೋಪೊಲಿಟಿಕಲ್ ರೀಸನ್ಸ್ ಇಂದ ಅಥವಾ ಈ ಒಂದು ಭೌಗೋಳಿಕ ರಾಜಕೀಯ ಅಂಶಗಳಾಗಿರ್ಬೋದು, ಆರ್ಥಿಕ ಅಥವಾ ಪರಿಸರ ಅಂಶಗಳಿಂದ ಆ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗುವ ಕಾರಣದಿಂದ ನಾವು ಈ ರೀತಿಯ ಒಂದು ಆಲ್ಟರ್ನೇಟಿವ್ ಪಾತ್ಸ್ ಅನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ನಾವು ವೈ ದೇ ಆರ್ ಕಾಲ್ಡ್ ಕ್ರಿಟಿಕಲ್, ಯಾಕೆ ಅವುಗಳನ್ನ ಕ್ರಿಟಿಕಲ್ ಅಂತ ಕರೀತಾರೆ. ಬಟ್ ನಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕ್ರಿಟಿಕಲ್ ಅಂದ್ರೆ ಅದು ತುಂಬಾ ರೇರ್ ಅಂತ ನಮ್ಗನ್ಸುತ್ತೆ. ಸೊ ದಟ್ ಈಸ್ ನಾಟ್ ದಿ ಆನ್ಸರ್. ಸೊ ಕ್ರಿಟಿಕಲ್ ಅಂದ್ರೆ ಬಿಕಾಸ್ ದೇ ಆರ್ ನಾಟ್ ರೇರ್, ಅದು ಅಪರೂಪವಾಗಿರ್ತಕ್ಕಂಥ ಧಾತುಗಳು ಅಲ್ಲ, ಅದಕ್ಕಾಗಿ ಅದನ್ನ ನಾವು ಕ್ರಿಟಿಕಲ್ ಅಂತ ಕರೆಯೋದಿಲ್ಲ. ಕ್ರಿಟಿಕಲ್ ಅಂತ ಕರೀಲಿಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ, ಅವೈಲಬಿಲಿಟಿ ಇಸ್ ಕ್ರೂಷಿಯಲ್ ಅಂಡ್ ದೇರ್ ಸಪ್ಲೈ ಚೈನ್ಸ್ ಆರ್ ಫ್ರೆಜೈಲ್, ಅಂದ್ರೆ ಅದರ ಲಭ್ಯತೆ ಅಂತಕ್ಕಂಥದ್ದು ತುಂಬಾ ನಿರ್ಣಾಯಕವಾಗಿರುತ್ತೆ. ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಸಾಧಿಸಬೇಕಾಗಿದ್ದರೆ ಈ ಕ್ರಿಟಿಕಲ್ ಮಿನರಲ್ಸ್ ಅಂತಕ್ಕಂಥದ್ದು ತುಂಬಾ ನಿರ್ಣಾಯಕವಾಗಿರುತ್ತೆ. ಮತ್ತೆ ಅವುಗಳ ಪೂರೈಕೆ ಸರಪಳಿ ಏನಿರುತ್ತೆ ಅದು ತುಂಬಾ ದುರ್ಬಲವಾಗಿರುವ ಕಾರಣದಿಂದ ಇವುಗಳನ್ನ ನಾವು ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ನಾಟ್ ಬಿಕಾಸ್ ದೇ ಆರ್ ರೇರ್, ಅವು ಅಪರೂಪವಾಗಿರ್ತಕ್ಕಂಥ ಖನಿಜಗಳಾಗಿರೋದಿಲ್ಲ, ಅದಕ್ಕಾಗಿ ಅವುಗಳನ್ನ ನಾವು ಕ್ರಿಟಿಕಲ್ ಅಂತ ಕರೆಯೋದಿಲ್ಲ. ಸೊ ಇದರ ಪ್ರಮುಖ ಗುಣಲಕ್ಷಣಗಳೇನು, ಏನಿದು ಕ್ರಿಟಿಕಲ್ ಮಿನರಲ್ಸ್ ನ ಪ್ರಾಪರ್ಟೀಸ್ ಅಂತ ನಾವು ನೋಡೋದಾದ್ರೆ, ಇದನ್ನ ನಾವು ಸೆಮಿ ಕಂಡಕ್ಟರ್ಸ್, ಅರೆ ವಾಹಕಗಳಲ್ಲಿ ಬಳಸ್ತೇವೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ, ಸೋಲಾರ್ ಪ್ಯಾನಲ್ ಗಳಲ್ಲಿ ನಾವು ಬಳಸ್ತೇವೆ, ಸೌರ ಫಲಕಗಳು, ವಿಂಡ್ ಟರ್ಬೈನ್ಸ್ ಅಂದ್ರೆ ಪವನ ಟರ್ಬೈನ್ ಗಳಲ್ಲಿ, ಮತ್ತೆ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಮತ್ತೆ ಟೆಲಿಕಾಂ ನಲ್ಲಿ ಬಳಸ್ತಕ್ಕಂಥ ಮಿನರಲ್ಸ್ ಇವಾಗಿರುತ್ತೆ. ಸೊ ಇವು ಕಾನ್ಸಂಟ್ರೇಟೆಡ್ ಇನ್ ವೆರಿ ಫ್ಯೂ ಕಂಟ್ರೀಸ್ ಮೇಕಿಂಗ್ ದೆಮ್ ಜಿಯೋಪೊಲಿಟಿಕಲಿ ಸೆನ್ಸಿಟಿವ್, ಅಂದ್ರೆ ಈ ಒಂದು ಖನಿಜಗಳು ಕೆಲವೊಂದು ರಾಷ್ಟ್ರಗಳಲ್ಲಿ ಮಾತ್ರ ಹೆಚ್ಚು ಕ್ರೋಢೀಕರಿಸಿರುವ ಕಾರಣದಿಂದ ಭೌಗೋಳಿಕವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಖನಿಜಗಳಾಗಿರ್ತವೆ. ಸೊ ಫ್ಯೂ ಆರ್ ನಾನ್ ಆಲ್ಟರ್ನೇಟಿವ್ಸ್ ಇನ್ ಹೈಟೆಕ್ ಅಪ್ಲಿಕೇಶನ್ಸ್, ಅಂದ್ರೆ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ಏನಿದೆ ಇದಕ್ಕೆ ಪರ್ಯಾಯಗಳು ಇರೋದಿಲ್ಲ, ಅವುಗಳನ್ನೇ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಇವು ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ರಿಸೋರ್ಸಸ್ ಆಗಿರುತ್ತೆ. ಸೊ ಇದರಲ್ಲಿ ಕೆಲವನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಲಿಥಿಯಂ ಅನ್ನ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಗಳಲ್ಲಿ ಎನರ್ಜಿ ಸ್ಟೋರೇಜ್ ಅಲ್ಲಿ ಬಳಸ್ತೇವೆ. ಕೋಬಾಲ್ಟ್ ಅನ್ನ ನಾವು ರೀಚಾರ್ಜಬಲ್ ಬ್ಯಾಟರೀಸ್ ಮತ್ತೆ ವಾಯುಯಾನ ಏರೋಸ್ಪೇಸ್ ಅಲ್ಲಿ ಬಳಸ್ತೇವೆ. ರೇರ್ ಅರ್ತ್ ಎಲಿಮೆಂಟ್ಸ್, ಮ್ಯಾಗ್ನೆಟ್ಸ್, ವಿಂಡ್ ಟರ್ಬೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ, ಗ್ರಾಫೈಟ್ ಅನ್ನ ಬ್ಯಾಟರಿ ಆನೋಡ್ಸ್ ಮತ್ತೆ ಲೂಬ್ರಿಕೆಂಟ್ ಆಗಿ ನಾವು ಬಳಕೆ ಮಾಡ್ತೇವೆ. ಸೊ ನಿಕ್ಕಲ್ ಅನ್ನ ಸ್ಟೈನ್ಲೆಸ್ ಸ್ಟೀಲ್ ಮತ್ತು ಬ್ಯಾಟರಿಗಳಲ್ಲಿ, ಗೇಲಿಯಂ ಅನ್ನ ಸೆಮಿ ಕಂಡಕ್ಟರ್ ಮತ್ತು LED ಯಲ್ಲಿ, ವೆನಾಡಿಯಂ ಅನ್ನ ಸ್ಟೀಲ್ ಅಲಾಯ್ ಮತ್ತೆ ಗ್ರಿಡ್ ಸ್ಕೇಲ್ ಬ್ಯಾಟರಿಗಳಲ್ಲಿ, ಮತ್ತೆ
ಟಂಗ್ಸ್ಟನ್ ಅನ್ನ ಡಿಫೆನ್ಸ್ ಮತ್ತೆ ಕಟಿಂಗ್ ಟೂಲ್ಸ್ ಅಲ್ಲಿ ನಾವು ಟಂಗ್ಸ್ಟನ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು. ಸೊ ನಮ್ಮ ಭಾರತ ದೇಶದಲ್ಲಿ 2023ರಲ್ಲಿ ಮಾಡಿರ್ತಕ್ಕಂಥ ಪಟ್ಟಿಯ ಪ್ರಕಾರ 30 ಕ್ರಿಟಿಕಲ್ ಮಿನರಲ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಡಿಫೆನ್ಸ್, ಅಗ್ರಿಕಲ್ಚರ್, ಫಾರ್ಮಾಸ್ಯೂಟಿಕಲ್ ಮತ್ತೆ ಕ್ಲೀನ್ ಎನರ್ಜಿ ಸೆಕ್ಟರ್ ನಲ್ಲಿ ಈ ಒಂದು ನಿರ್ಣಾಯಕ ಒಂದು ಕೆಮಿಕಲ್ಸ್, ಐ ಮೀನ್ ಟು ಸೇ ಮಿನರಲ್ಸ್ ಅನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಡ್ರ್ಯಾಗನ್ ಫ್ಲೈಗಳು ಮತ್ತು ಡ್ಯಾಮ್ ಸೆಲ್ಮೈಟ್ಗಳನ್ನು ಅಧ್ಯಯನ ಮಾಡ್ತಕ್ಕಂಥ ತಜ್ಞರು ಯಾರು? ಡ್ಯಾಮ್ ಸೆಲ್ಫ್ಲೈಸ್. Who are specialists that study dragonflies and dam cellflies? So dragonflies ಮತ್ತೆ ಡ್ಯಾಮ್ ಸೆಲ್ಫ್ಲೈಸ್ಗಳನ್ನು ಅಧ್ಯಯನ ಮಾಡ್ತಕ್ಕಂಥವರನ್ನ ಏನೆಂದು ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓಡೋನಾಟಾಲಜಿಸ್ಟ್ ಅಂತ ಹೇಳ್ತೇವೆ ಅಥವಾ ಓಡೋನಾಟಾಲಜಿಸ್ಟ್ ಅಂತ ಹೇಳ್ತೇವೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದರೆ, ಐಸ್ ಏಜಸ್ ಎಲ್ಯೂಸಿವ್ ಡ್ರ್ಯಾಗನ್ ಫ್ಲೈ ರೀಡಿಸ್ಕವರ್ಡ್ ಇನ್ ವೆಸ್ಟರ್ನ್ ಘಾಟ್ಸ್. ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹಿಮಯುಗದಲ್ಲಿ ಇದ್ದಂತಹ ಕಣ್ಮರೆ ವಾಸಿ ಅಂತ ಕರೀತೇವೆ. ಅಂದರೆ ಅದು ಸುಲಭವಾಗಿ ನಾವು ಸ್ಪಾಟ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಎಲ್ಯೂಸಿವ್ ಅಂತ ಹೇಳ್ತೇವೆ. ಆ ರೀತಿಯ ಡ್ರ್ಯಾಗನ್ ಫ್ಲೈಯನ್ನು ಈಗ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮರು ಪತ್ತೆ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರುತ್ತೆ. ಸೊ ಇದನ್ನು ಡಿಸ್ಕವರಿ ಮಾಡಿರ್ತಕ್ಕಂಥದ್ದು ಓಡೋನಾಟಾಲಜಿಸ್ಟ್ಗಳು ಡಿಸ್ಕವರಿ ಮಾಡಿರ್ತಾರೆ. ಸೊ ಇದು ಒಂದು ಡ್ರ್ಯಾಗನ್ ಫ್ಲೈ ಸ್ಪೀಶೀಸ್ ಆಗಿರುತ್ತೆ. ಕ್ರೊಕೊಥೊಮಿಸ್ ಎರಿತ್ರಿಯಾ ಅಂತ ಇದನ್ನು ಹೇಳ್ತೇವೆ. ಇದು ಹೈಲಿ ಎಲಿವೇಟೆಡ್ ರೀಜನ್ಸ್ ಅಲ್ಲಿ ಇರುತ್ತೆ, ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಕನ್ಫರ್ಮಿಂಗ್ ಇಟ್ ಸರ್ವೈವಲ್ ಸಿನ್ಸ್ ದಿ ಪ್ಲಿಯೋಸ್ಟೋಸಿನ್ ಐಸ್ ಏಜ್, ಅಂದರೆ ಪ್ಲಿಯೋಸ್ಟೋಸಿನ್ ಐಸ್ ಏಜ್ ನಿಂದ ಇನ್ನೂ ಕೂಡ ಬದುಕಿಟ್ಟಿರ್ತಕ್ಕಂಥ ಒಂದು ಪ್ರಭೇದವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಓಡಾಂಟಾಲಜಿಸ್ಟ್ ಅಂದ್ರೆ ಏನು ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಈಗ ಇದರ ಆವಾಸ ಸ್ಥಾನಗಳನ್ನು ನಾವು ನೋಡೋದಾದ್ರೆ, ಇದು ಕೂಲ್ ಮಾಂಟೆನೆ ಎಕೋಸಿಸ್ಟಮ್ ಅಬೋವ್ 550 ಮೀಟರ್ಸ್, 550 ಮೀಟರ್ಗಳಿಗಿಂತ ಎತ್ತರವಾಗಿರ್ತಕ್ಕಂಥ ತಂಪಾದ ಮಲೆನಾಡಿನ ಪ್ರದೇಶದಲ್ಲಿ ಇದು ವಾಸ ಮಾಡುತ್ತೆ. ಮುನ್ನಾರ್, ವ್ಯಾಂಗ್ಮೋನ್, ಪಂಪದಂ, ಶೋಲಾ ಮತ್ತೆ ಪರಾಂಬಿಕುಲಂ ವೇರ್ ಇಟ್ ಸರ್ವೈವ್ಡ್ ಇನ್ ಐಸೋಲೇಷನ್ ಆಫ್ಟರ್ ಐಸ್ ಏಜ್. ಐಸ್ ಏಜ್ ನಂತರ ಅದು ಪ್ರತ್ಯೇಕತೆಯೊಂದಿಗೆ ಬದಿಕುಳಿದಿರ್ತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಇದಾಗಿರುತ್ತೆ. ಸೊ ಇದು ಡ್ಯೂರಿಂಗ್ ಪ್ಲಿಯೋಸ್ಟೋಸಿನ್ ಕೂಲರ್ ಕ್ಲೈಮೇಟ್ ಅಲೋಡ್ ಟೆಂಪರೇಚರ್ ಸ್ಪೀಶೀಸ್ ಲೈಕ್ ಸಿ ಎರಿಥ್ರೀಸಿಯಾ ಟು ಮೈಗ್ರೇಟ್ ಸೌತ್ವರ್ಡ್. ಅಂದರೆ ಪ್ಲಿಯೋಸ್ಟೋಸಿನ್ ಅವಧಿಯಲ್ಲಿ ತಂಪಾದ ಹವಾಮಾನವು ಸಿ ಎರಿಥ್ರಿಯಾದಂಥ, ಅಂದರೆ ಈ ಒಂದು ಡ್ರ್ಯಾಗನ್ ಫ್ಲೈ ಏನಿರುತ್ತೆ ಅದು ಸಮಶೀತೋಷ್ಣ ಪ್ರಭೇದಗಳು ದಕ್ಷಿಣಕ್ಕೆ ವಲಸೆ ಹೋಗಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರಣದಿಂದ ಇದು ಇನ್ನೂ ವಿಕಸನಗೊಂಡಿರುತ್ತೆ. ಸೊ ಇದು ಯಾವ ಫ್ಯಾಮಿಲಿಗೆ ಸೇರಿರುತ್ತೆ ಅಂದರೆ ಲಿಬೆಲುಲಿಡೆ ಫ್ಯಾಮಿಲಿಗೆ ಸೇರಿರುತ್ತೆ. ಇದರ ಒಂದು ಆರ್ಡರ್ ಅನ್ನು ನಾವು ಓಡಾನಾಟ ಅಂತ ಹೇಳ್ತೇವೆ. ಓಡಾನಾಟ ಆರ್ಡರ್ ಅಥವಾ ಆರ್ಡರ್ಗೆ ಸೇರಿರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನಂದ್ರೆ ಕ್ರೊಕೊಥೊಮಿಸ್ ಎರಿಥ್ರಿಯಾ ಅಂತಕ್ಕಂಥದ್ದು ಇದರ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಸೊ ಇದಕ್ಕೆ ಕಾಮನ್ ನೇಮ್ಸ್ ಏನು ಅಂದ್ರೆ ಸ್ಕಾರ್ಲೆಟ್ ಡಾರ್ಟರ್, ಬ್ರಾಡ್ ಸ್ಕಾರ್ಲೆಟ್ ಮತ್ತೆ ಸ್ಕಾರ್ಲೆಟ್ ಡ್ರ್ಯಾಗನ್ ಫ್ಲೈ ಅಂತಕ್ಕಂಥದ್ದು ಇದರ ಸಾಮಾನ್ಯವಾದ ಹೆಸರುಗಳಾಗಿರುತ್ತೆ. ಸೊ ಇದು IUCN ಪ್ರಕಾರ ಲೀಸ್ಟ್ ಕನ್ಸರ್ನ್ ಅಥವಾ ಕನಿಷ್ಠ ಕಾಳಜಿಯನ್ನು ಹೊಂದಿರತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 950. ಸೊ ಹಿಯರ್ ಯು ಕ್ಯಾನ್ ಪಾಸ್ ದ ವಿಡಿಯೋ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ಇದು ಮ್ಯಾನ್ಗ್ರೋವ್ ಕಾಡುಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪ್ರಶ್ನೆ ಆಗಿರುತ್ತೆ. ಅಂಡ್ ಬಿಲಿ ಮುಂಡಾರಿ ಮತ್ತು ಕುಯಿ, ಸೊ ಇದು ಟ್ರೈಬಲ್ಸ್ಗೆ ಸಂಬಂಧಪಟ್ಟಿದ್ದು. ಏನಿದು ಅನ್ನೋದನ್ನು ನೀವು ನಮಗೆ ಉತ್ತರದಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. Till then, keep reading, take care of yourselves, and thank you very much for watching this.